अखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। सिन्दूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्याम् अलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। दृशाद्राघीयस्या दरदलितनीलोत्पलरुचा दवीयांसं दीनं स्नपय कृपया मामपि शिवे। अनेनायं धन्यो भवति न च ते हानिर्यत वने वा हर्म्ये वा समकरनिपातो हिमकरः। वने वा हर्म्ये वा ಸಮಕರನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಕಾರ್ಯಕ್ರಮದ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂತಹ ಎಲ್ಲ ಪರಿವಾರದವರೇ ಮತ್ತು ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಾಗೆ ಮುಂದಾದಕ್ಕಿಂತ ಮುನ್ನ ಕೊನೆಯಲ್ಲಿ ಮರೆಯದೇ ಇರಲಿ ಅಂಥೇಳಿ ಈಗಲೇ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಸುಮಾರು 7-8 ತಿಂಗಳ ಹಿಂದೆ ಈ ಮೂಲಾಧಾರಾದಿ ಷಟ್ಚಕ್ರಗಳ ವಿಚಾರವನ್ನು ಹೇಳುವಾಗ ತಮಗೆಲ್ಲರಿಗೂ ಒಂದೊಂದು ಪೋಸ್ಟ್ ಕಾರ್ಡ್ ಸೈಜಿನ ಆ ಚಕ್ರದ ಪಟವನ್ನು ಚಿತ್ರವನ್ನು ಕೊಟ್ಟಿತ್ತು. ದಯವಿಟ್ಟು ನಾಳೆ ಮತ್ತು ನಾಡಿದ್ದು ಅದು ಎಷ್ಟು ಯಾವತ್ತು ಬರುತ್ತೋ ಗೊತ್ತಿಲ್ಲ, ಅದನ್ನು ದಯವಿಟ್ಟು ತಂದರೆ ಹೆಚ್ಚು ಅನುಕೂಲ ಆಗುತ್ತೆ. ಏಕೆಂದರೆ ಈ ವಿಷಯಗಳೆಲ್ಲ ಕೆಲವು ಸಲ ಚಿತ್ರ ಸಹಿತವಾಗಿ ಹೇಳಿದಾಗ ಅರ್ಥ ಆಗುವುದು ಬೇರೆ, ಅದಿಲ್ಲದೆ ಹೇಳಿದಾಗ ಅರ್ಥ ಆಗುವುದು ಬೇರೆ ರೀತಿ. ಹಾಗಾಗಿ ಹೇಗೂ ಅದನ್ನು ಕೊಟ್ಟಿದ್ದಾರೆ, ಮತ್ತು ಸಾಧ್ಯ ಆದರೆ ಇಲ್ಲೂ ಸಹ ಅದನ್ನು ಇಟ್ಟು ವಿವರಿಸಲಿಕ್ಕಾಗುತ್ತೆ. ಹಾಗಾಗಿ ದಯವಿಟ್ಟು ಯಾರ ಹತ್ರ ಇದೆಯೋ ಅದನ್ನು ತಗೊಂಡು ಬನ್ನಿ, ಯಾರ ಹತ್ರ ಇಲ್ಲೋ ದಯವಿಟ್ಟು ಪಕ್ಕದವ್ರ ಹತ್ರ ಕೇಳಿ ಜೆರಾಕ್ಸ್ ಮಾಡಿಸ್ಕೊಳ್ಳಿ, ಮತ್ತು ಪುನಃ ಅಲ್ಲಿ ಹೋಗಿ ಕೇಳಿ ತೊಂದರೆ ಕೊಡಲಿಕ್ಕೆ ಹೋಗಿಬಿಡಿ ದಯವಿಟ್ಟು. ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ನಿನ್ನೆ ದಿವಸ ನಾವು ಸ್ವಾಧಿಷ್ಠಾನ ಚಕ್ರದವರೆಗೆ ಬಂದಿದ್ದೇವೆ. ಅಂದರೆ ಜಗನ್ಮಾತೆ ಸ್ವಾಧಿಷ್ಠಾನ ಚಕ್ರಕ್ಕೆ ಬಂದು ನಿಂತಾಗ ಅಂದರೆ ವಾಸ್ತವಿಕವಾಗಿ ನಾವು ಇವಾಗ ಮೇಲಿಂದ ಕೆಳಕ್ಕೆ ಬರ್ತಾ ಇದ್ದೇವೆ. ಹಾಗಾಗಿ ಬಂದು ನಿಂತಾಗ ಅಂದರೆ ಕೆಳಗಿಂದನೇ ಮೇಲಕ್ಕೆ ಬಂದಾಗ ಅಂತಲೇ ಅರ್ಥ ಹೇಳಬೇಕು. ಹಾಗಿದ್ರೆ ಯಾಕೆ ಮೇಲಿಂದ ಹೇಳಿದ್ರೆ ಅದಕ್ಕೆಲ್ಲ ಉತ್ತರ ನಾಳೆ ಹೇಳ್ತೇನೆ ಹೀಗೆ ಅಂತ. ಸೊ ಈ ಸ್ವಾಧಿಷ್ಠಾನ ಚಕ್ರಕ್ಕೆ ಬಂದಾಗ ಆಕೆಯ ಹೆಸರು ಕಾಕಿನಿ ಅಂತ. ಅಷ್ಟಾದ ಮೇಲೆ ಈಗ 514ನೇ ನಾಮದಿಂದ ಮುಂದಕ್ಕೆ ನಾವು ವಿಚಾರ ಮಾಡಬೇಕು. ಅದಕ್ಕೂ ಮೊದಲು ಧ್ಯಾನ ಶ್ಲೋಕ, ಆಮೇಲೆ ಧ್ಯಾನ ಶ್ಲೋಕದ ವಿಚಾರ ನಾಮರೂಪಗಳಲ್ಲಿ ಹರಿದು ಬರ್ತದೆ. ಅಷ್ಟು ಹಿನ್ನೆಲೆಯಲ್ಲಿ 514ನೇ ನಾಮ ಮೂಲಾಧಾರಾಂಬುಜಾರೂಢ ಅಂತ. ನಿನ್ನೇನು ಬಂದಿತ್ತು ಅಂಬುಜ ಎನ್ನುವ ಶಬ್ದ. ಅಂಬುಜ ಅಂದರೆ ಕಮಲ, ಅದನ್ನು ಆರೂಢ ಏರಿದ್ದಾಳೆ. ಯಾವ ಕಮಲ ಏರಿದ್ದಾಳೆ ಅಂದರೆ ಮೂಲಾಧಾರ ಎನ್ನುವಂತಹ ಚಕ್ರ ಅಂದರೆ ಕಮಲ, ಅದನ್ನು ಅವಳು ಏರಿದ್ದಾಳೆ. ಅದು ಎಲ್ಲುಂಟು ಕೇಳಿದರೆ ಅದು ಮೂಲದಲ್ಲಿ ಉಂಟು. ಮೂಲದಲ್ಲಿ ಅಂದರೆ ಈ ಎಲ್ಲ ಚಕ್ರಗಳಿಗೂ ಮೂಲದಲ್ಲಿ ಉಂಟು. ಹಾಗಾಗಿ ಅದರ ಹೆಸರು ಮೂಲಾಧಾರ ಅಂತ. ಮೂಲಾಧಾರ ಚಕ್ರದ ಸ್ಥಾನ ಅದು ಗುದದ್ವಾರ. ಈ ಚಕ್ರ ಮಿಕ್ಕ ಎಲ್ಲ ಚಕ್ರಗಳಿಗೂ ಸಹ ಆಧಾರವಾದ್ದರಿಂದ ಒಂದು ಕಾರಣ. ಅದರ ಜೊತೆಗೆ ಈ ದೇಹ ಕಂಪಿಸಿ ಒಲಿದು ಬೀಳದೇ ಇರುವ ಹಾಗೆ
ದೇಹವನ್ನು ಧರಿಸಿರುವುದರಿಂದ, ಹಿಡಿದುಕೊಂಡಿರುವುದಾದ್ರಿಂದ ಅದರ ಹೆಸರು ಮೂಲಾಧಾರ. ಈ ಎರಡು ಕಾರಣದಿಂದ ಅದಕ್ಕೆ ಈ ಹೆಸರು. ಮೂಲಾಧಾರ ಚಕ್ರ ಕೆಲಸ ಮಾಡದೇ ಇದ್ದರೆ ದೇಹ ಏನಾಗುತ್ತೆ, ಅದು ಕಂಪಿಸಿ ಬಿದ್ದು ಹೋಗ್ಬಿಡುತ್ತೆ, ಒಲಿತಾ ಇರತ್ತೆ ಅಂತ. ಅಥವಾ ಅದರ ಶಕ್ತಿ ಕಡಿಮೆ ಆದರೂ ಹಾಗೆ ಆಗತ್ತೆ. ಹೀಗೆ ಈ ಕಾರಣದಿಂದ ಅದಕ್ಕೆ ಹೆಸರು ಮೂಲಾಧಾರ ಅಂತ. ಅದರ ಸ್ಥಾನ ಗುದದ್ವಾರ. ಗುದದ್ವಾರ ಅಂದರೆ ಮಲ ವಿಸರ್ಜನೆ ಮಾಡುವ ದ್ವಾರದ ಸನಿಹ. ಈ ಚಕ್ರಕ್ಕೆ 4 ದಳಗಳು. ಇದರ ಅಭಿಮಾನಿ ದೇವತೆ ಗಣಪತಿ. ನಾನು ಹಿಂದೆ ಹೇಳಿದ್ದೆ, ಗಣಪತಿ ಅಂತ ಹೇಳಿದ ತಕ್ಷಣವೇ ನಮಗೆ ಬರಬೇಕು ಈ ಚಕ್ರದ ತತ್ವ ಪೃಥ್ವೀ ತತ್ವ ಅಂತ. ಒಂದೊಂದು ಚಕ್ರಕ್ಕೂ ಸಹ ಒಂದೊಂದು ತತ್ವಗಳಿವೆ. ಗಣಪತಿ ಮೃತ್ತತ್ವದ ಅಭಿಮಾನಿಯವನು. ಹಾಗಾಗಿ ಆ ಮೃತ್ತತ್ವವೇ ಇಲ್ಲಿನ ತತ್ವ, ಅದರ ಅಭಿಮಾನಿ ಗಣಪತಿ. ಮತ್ತಷ್ಟೇ ಅಲ್ಲ, ಇಲ್ಲಿಂದ ಮುಂದಕ್ಕೆ ಸಾಧನೆ ಮಾಡ್ತಾ ಹೋಗಬೇಕಿದ್ರೆ ಆ ಗಣಪತಿಯ ಹತ್ರ ನಿರ್ವಿಘ್ನವಾಗಿ ನನ್ನನ್ನು ಮೇಲಕ್ಕೆ ಕೊಂಡೊಯ್ಯಪ್ಪ ಅನ್ನುವಂತಹ ಪ್ರಾರ್ಥನೆ. ಅದಕ್ಕೋಸ್ಕರ, ಯಾಕೆಂದರೆ ಅವನ ಅನುಗ್ರಹ ಇದ್ದಿದ್ರೆ ಏನೂ ಆಗೋಲ್ಲ. ಬಿಗಿನಿಂಗಲ್ಲಿ ಸಿಗುವವನು ಗಣಪತಿ, ಕೊನೆಯಲ್ಲಿ ಸಿಗುವವನು ಗುರು. ಅವರ ಮಧ್ಯದಲ್ಲಿ ನಮ್ಮೆಲ್ಲರ ಸಾಧನೆ ಮಾಡುವಂಥವ್ರು ಇದ್ದರೆ ಅವ್ರ ಸಾಧನೆ, ಇಲ್ಲದಿದ್ದರೆ ಕೇವಲ ಪುಸ್ತಕದಲ್ಲಿ ಇರುವಂತಹ ಅಧ್ಯಯನ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಗಣಪತಿ ಅವನು ಈ ಮೂಲಾಧಾರ ದೇವತೆ. ಗಣಪತಿ ಅಥರ್ವ ಉಪನಿಷತ್ತಿನಲ್ಲೇ ಬರ್ತದೆ ಈ ಮಾತು, ತಮ್ಮೂಲಾಧಾರ ಸ್ಥಿತೋಸಿ ನಿತ್ಯಂ, ನೀನು ಮೂಲಾಧಾರದಲ್ಲಿ ಇದ್ದೀಯೇ ಎನ್ನುವಂಥದ್ದು. ಹೀಗೆ ಈ ಚಕ್ರದಲ್ಲಿ ನೆಲೆಸಿದಂತಹ ದೇವಿಗೆ ಸಾಕಿನಿ ಅಂತ ಹೆಸರು. ಡ ರ ಲ ಮತ್ತೆ ಕ ಮುಂದೆ ನಿನ್ನೆ ದಿವಸ ನೋಡಿತ್ತೇವೆ ನಾವು. ಸ ಆಮೇಲೆ ಈ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಾವು. ಇನ್ನು ಇದು ಕೊನೆ ಅಂದರೆ ಇದು ಸೇರಿ ಇನ್ನು 3 ಉಂಟು ಅಷ್ಟೇ. ಸ ಮತ್ತು ಹ ಯ, ಹೌದು ತಾನೆ, ಇಷ್ಟುಂಟು. ಹಾಗಾಗಿ ಇಲ್ಲಿ ಬಂದಂತಹ ಜಗನ್ಮಾತೆಗೆ ಹೆಸರು ಸಾಕಿನಿ ಅಂತ. ಈ ಜಗನ್ಮಾತೆ ಈ ಚಕ್ರಕ್ಕೆ ಬಂದಾಗ, ಅವಳು ಜಾಗೃತಗೊಂಡಾಗ ಸಾಧಕನಿಗೆ ಆಗುವಂತಹ ಅನುಭವ, ಅವನ ಆ ವಿಷನ್ ಹೇಗಿರುತ್ತೆ ಅನ್ನೋದನ್ನು ಧ್ಯಾನ ಶ್ಲೋಕ ಹೇಳುತ್ತೆ. ಮೂಲಾಧಾರಸ್ಥ ಪದ್ಮೇ ಶ್ರುತಿದಲ ಲಸಿತೆ ಪಂಚವಕ್ತ್ರಾಂ ತ್ರಿನೇತ್ರಾಂ ಧೂಮ್ರಾಭಾಮಸ್ಥಿ ಸಂಸ್ಥಾಂ ಶ್ರೀಣಿಮಪಿ ಕಮಲಂ ಪುಸ್ತಕಂ ಜ್ಞಾನಮುದ್ರಾಂ ಬಿಭ್ರಾಣಾಂ ಬಾಹುದಂಡೈಃ ಸುಲಲಿತವರದಾ ಪೂರ್ವಶಕ್ತ್ಯಾವೃತಾಂ ತಾಂ ಮುದ್ಗಾನ್ನಾಸಕ್ತಚಿತ್ತಾಂ ಮಧುಮದಮುದಿತಾಂ ಸಾಕಿನೀಂ ಭಾವಯಾಮಃ. ಮುದ್ಗಾನ್ನಾಸಕ್ತಚಿತ್ತಾಂ ಮಧುಮದಮುದಿತಾಂ ಸಾಕಿನೀಂ ಭಾವಯಾಮಃ. ಇದು ಈ ಚಕ್ರಕ್ಕೆ ಬಂದು ತಾಯಿ ಜಾಗೃತಳಾದಾಗ ಸಾಧಕ ಋಷಿ ತಾನು ಕಂಡಂಥ ದೃಶ್ಯವನ್ನು ವರ್ಣನೆ ಮಾಡ್ತಾನೆ ಧ್ಯಾನದ ಶ್ಲೋಕದಲ್ಲಿ. ಹೇಗಿದ್ದಾಳೆ ಅವಳು ಅಂತ ಕೇಳಿದರೆ, ಇದಕ್ಕೆ 4 ಚಕ್ರಗಳು, 4 ದಳಗಳು. ಮೂಲಾಧಾರಸ್ಥ ಪದ್ಮೆ ಶ್ರುತಿ ದಲ ಲಸಿತೆ. ಶ್ರುತಿ ಅಂದರೆ 4 ಅಂತ ಅರ್ಥ. ವೇದ ಅಂದರೆ 4. ನಿನ್ನೆ ಹೇಳಿದ್ದೇನೆ ಅದನ್ನು, ಮತ್ತು ವಿವರಣೆ ಕೊಟ್ಟಿದ್ದೇನೆ 3 ಅನ್ನೋದು ಹೇಗೆ 4 ಅನ್ನೋದನ್ನು. ಹಾಗಾಗಿ ಶ್ರುತಿ ಅಂದರೆ 4, ಶ್ರುತಿ ದಲ ಅಂದರೆ 4 ದಳ ಅಂತ ಅರ್ಥ ಈ ಚಕ್ರಕ್ಕೆ. ಇಲ್ಲಿ ನೆಲೆಸಿದಂತಹ ಸಾಕಿನಿ ದೇವಿಗೆ 5 ಮುಖಗಳು. ಶ್ರುತಿದಲ ಲಸಿತೆ ಪಂಚವಕ್ತ್ರಾಂ ತ್ರಿನೇತ್ರಾಂ, 5 ಮುಖಗಳು. ಏನೂ ಆಶ್ಚರ್ಯ ಇಲ್ಲ. ಆಕೆಯ ಪತಿ ಧ್ಯೇಯ ಪಂಚಮುಖೋ ರುದ್ರ, ಅವನು 5 ಮುಖದವನಾದ ಮೇಲೆ ಎಲ್ಲರೂ ಒಂದು ಕಡೆಗಾದರೂ ಸಹ ಶಕ್ತಿ ಪಾರಮ್ಯವನ್ನು ಹೇಳುವಂಥ ಈ ಗ್ರಂಥದಲ್ಲಿ ನಾನು ನಿನಗೆ ಸಮಾನ ಅನ್ನೋದನ್ನು ತೋರಿಸ್ಬೇಕು ತಾನೆ. ಅದಕ್ಕೋಸ್ಕರ ಅವಳು ಸಹ ಇಲ್ಲಿ ಪಂಚವಕ್ತ್ರಳು. ಮತ್ತು 3 ಕಣ್ಣುಗಳು ಅವಳಿಗೆ. ಧೂಮ್ರವರ್ಣದ ಮೈಬಣ್ಣ ಅವಳಿದು. ಧೂಮ್ರವರ್ಣ ಅಂತ ಇವಾಗ ಸದ್ಯಕ್ಕೆ ಅಷ್ಟು ನೆನಪಿಟ್ಕೊಳ್ಳಿ. ಆ ಬಣ್ಣದ ಸ್ವಲ್ಪ ವಿವರಣೆಯನ್ನು ಆಮೇಲೆ ಕೊಡ್ತೇನೆ. ಅಸ್ಥಿಯಲ್ಲಿ ಇರುವವಳು. ಅಸ್ಥಿ ಅಂದರೆ ಮೂಳೆ. ಮೂಳೆಯಲ್ಲಿ ಅವಳಿಗೆ ಅಭಿಮಾನ. ಕೈಗಳಲ್ಲಿ ಒಂದು ಅಂಕುಶ, ಅದಾದ ಮೇಲೆ ಕಮಲ, ಪುಸ್ತಕ ಮತ್ತು ಜ್ಞಾನ ಮುದ್ರೆಗಳನ್ನು ಅವಳು ಧರಿಸಿದ್ದಾಳೆ.
ಸುಲಲಿತೆಯರಾದಂತಹ ವರದ ಮೊದಲಾದಂತಹ 4 ಶಕ್ತಿಗಳಿಂದ ಪರಿವೃತಳಾಗಿದ್ದಾಳೆ. ಮುದ್ಗಾನ್ನದಲ್ಲಿ ಅವಳಿಗೆ ತುಂಬ ಅಭಿರುಚಿ, ಆಸಕ್ತಿ. ಮಧುಮದದಿಂದ, ನಿನ್ನೆ ಹೇಳಿದ್ದೇನೆ ಮಧು ಅಂದರೆ ಅರ್ಥ ಏನು ಅಂತ, ಅದರ ಮದದಿಂದ ಅವಳು ಮುದಿತಳಾಗಿದ್ದಾಳೆ, ಅತ್ಯಂತ ಸಂತೃಪ್ತಳಾಗಿದ್ದಾಳೆ. ಇಂತಹ ಸಾಕಿನಿ ದೇವಿಯನ್ನು ಹೃದಯದಲ್ಲಿ ಭಾವಿಸೋಣ ಅಂತ ಋಷಿಯ ಧ್ಯಾನದಲ್ಲಿ ಕಂಡಂತಹ ರೂಪದ ವರ್ಣನೆ. ಈ ನಾಮದಿಂದ ಆರಂಭಿಸಿ ಮುಂದಿನ 520ನೇ ನಾಮದವರೆಗೆ ಸಾಕಿನ್ಯಂಬ ಸ್ವರೂಪಿಣಿ ಅಂತ ಉಂಟು ಅಲ್ಲಿ ನೋಡಿ. ಆ ನಾಮದವರೆಗೆ ಅಂದರೆ 7 ನಾಮಗಳಲ್ಲಿ ಸಾಕಿನಿ ಯೋಗಿನಿಯ ವರ್ಣನೆ ಮುಂದುವರಿಯುತ್ತದೆ. ಇದಿಷ್ಟು ಧ್ಯಾನ ಶ್ಲೋಕದ ಅರ್ಥ. ಈಗ ಈ ಧ್ಯಾನ ಶ್ಲೋಕದಲ್ಲಿ ಹೇಳಿದಂಥ ವಿಚಾರಗಳನ್ನು ನಾಮಗಳಲ್ಲಿ ವಿಸ್ತೃತವಾಗಿ ನಾವು ನೋಡಬೇಕು. ಪಂಚವಕ್ತ್ರ ಎನ್ನುವಂಥದ್ದು 5 ಮುಖಗಳು ಇರುವವಳು ಇವಳು. ಯಾಕೆ ಈ ಸಾಕಿನಿ ಯೋಗಿನಿಗೆ, ಜಗನ್ಮಾತೆಗೆ 5 ಮುಖಗಳು? ಪತಿಗೆ 5 ಮುಖ, ಮಗನಿಗೆ 6 ಮುಖ, ಮತ್ತು ಇವಳಿಗೂ ಸಹ 5 ಮುಖ. ಯಾಕೆ ಹೀಗೆಲ್ಲ ಹೇಳ್ತಾರೆ ಅಂದರೆ, ಇದೆಲ್ಲ ನಾವು ಯಾವುದನ್ನು ಕೆಲವು ಸಲ ನೇರವಾಗಿ ಹೇಳಲಿಕ್ಕಾಗೋದಿಲ್ವೋ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಸುತ್ತು ಬಳಸು ದಾರಿಯನ್ನು ಆಶ್ರಯಿಸ್ತೇವೆ. ಹಾಗೆ ಜಗನ್ಮಾತೆಗೆ 5 ಮುಖಗಳು ಅಂದರೆ, ಈ ಪ್ರಪಂಚದಲ್ಲಿ 5 ಯಾವಾಗಲೂ ಕೆಲಸ ಮಾಡ್ತಾ ಇರ್ತವೆ. ಅವುಗಳ ಮೂಲಕ ನಾನು ಪ್ರಪಂಚವನ್ನು ನೋಡ್ತಾ ಇರ್ತೇನೆ ಎನ್ನುವುದರ ಸಾಂಕೇತಿಕವಾಗಿ 5 ಮುಖಗಳು, ಪಂಚಭೂತಗಳು. ಹೌದು ತಾನೆ? ಹಾಗಾಗಿ ಪಂಚಭೂತಗಳಲ್ಲಿದ್ದು ನಾನು ಪ್ರಪಂಚವನ್ನು ನೋಡ್ತೇನೆ ಎನ್ನುವಂತಹದ್ದು ಅದರ ಸಾಂಕೇತಿಕವಾದಂತಹ ಅರ್ಥ. ಹಾಗಾಗಿ ಅವಳಿಗೆ ಪಂಚವಕ್ತ್ರ, 5 ಮುಖಗಳು ಅಂತ. 5 ಮುಖಗಳು ಇರುವವಳು ನಾಮದ ತದ್ವತ್ತಾದಂತಹ ಅರ್ಥ. ಹಾಗೆ ಹೇಳೋದ್ರ ಮೂಲಕ ಏನಾಯಿತು? ಭೌತಿಕ ಪ್ರಪಂಚವನ್ನು ನಾನು ಪಂಚಭೂತಗಳ ಮೂಲಕ ವ್ಯಾಪಿಸಿಕೊಂಡಿದ್ದೇನೆ. ಈ ಅರ್ಥ ನಮಗೆ ಬರಬೇಕು ಮನಸ್ಸಿಗೆ. ಅಂದರೆ ಆಕೆಯ ವಿರಾಟ್ ರೂಪ ಹೇಗಿದೆ ಅನ್ನೋದನ್ನು ಪಂಚವಕ್ತ್ರ ಎನ್ನುವ ನಾಮದಿಂದ ಲಲಿತಾ ಸಹಸ್ರನಾಮ ನಮಗೆ ತಿಳಿಸಿಕೊಡ್ತದೆ. ಅಷ್ಟಾದ ಮೇಲೆ ಮುಂದಿನ ನಾಮ ಅಸ್ಥಿ ಸಂಸ್ಥಿತ. ಅಸ್ಥಿ ಸಂಸ್ಥೆಯಲ್ಲಿ 2 ಇವೆ ಅಸ್ಥಿ ಅನ್ನೋದು. ಒಂದು ಅಸ್ಥಿ ಅಲ್ಪಪ್ರಾಣ, ದಟ್ ಇಸ್ ವರ್ಬ್. ಈಸ್ ಅಂತ ಇದೆ ಅಂತ ಹೇಳ್ತೇವಲ್ಲ, ಹಾಗೆ ಸಹ ಬಾಲಕಃ ಅಸ್ಥಿ ಅಲ್ಪಪ್ರಾಣ ಹೇಳಬೇಕು. ಆಮೇಲೆ ದೇಹೇ ಅಸ್ಥಿ ಅಸ್ಥಿ, ಮೂಳೆ ಇದೆ, ಅದು ಮಹಾಪ್ರಾಣ. ಹೌದು, 2ನೇದು. ಯಾಕೆಂದರೆ ನಮಗೆ ಅಲ್ಪಪ್ರಾಣ ಮಹಾಪ್ರಾಣ ಅಂದರೆ ಗೊತ್ತಾಗೋದಿಲ್ಲ. 2ನೇದು ಹೊಡೆಯೋದು ಅಂತ, ಈಗ ಎಳೆಯೋದು ಅಂತೆಲ್ಲ, ದೊಡ್ಡದು ಚಿಕ್ಕದು ಅಂತೆಲ್ಲ ಹೇಳಬೇಕು. ನಮ್ಮ ಅಧ್ಯಾಪಕರು ಒಂದು ತಮಾಷೆ ಮಾಡೋರು ಪಾಠ ಹೇಳಬೇಕಿದ್ರೆ. ಸಂಸ್ಕೃತದಲ್ಲಿ ಈ ಕೋಶವನ್ನು ಪದ್ಯಾತ್ಮಕವಾಗಿ ಬರೆದಿದ್ದಾನೆ ಅಮರಸಿಂಹ. ಧರಾ ಧರಿತ್ರಿ ಧರಣಿ ಕ್ಷೋಣಿರ್ಜಾ ಕಾಶ್ಯಪಿ ಕ್ಷಿತಿ, ಇದೆಲ್ಲ ಸಿನಾನಿಮ್ಸ್. ಧರಾ ಭೂಮಿ, ಧರಿತ್ರಿ ಭೂಮಿ, ಧರಣಿ ಭೂಮಿ, ಕ್ಷೋಣಿ ಭೂಮಿ, ಜ್ಯಾ ಭೂಮಿ. ಮ್ಯಾಥಮೆಟಿಕ್ಸ್ ಪಾಠ ಮಾಡೋರಿಗೆ ಜಾ ಅನ್ನೋ ಶಬ್ದ ಪರಿಚಯ ಇರ್ತದೆ. ಜಾಮಿತಿ. ಆ ಜಾ ಅನ್ನೋದು ಎಲ್ಲಿದ್ದು? ನಮ್ಮದು. ಅದು ಮಿತಿನೂ ನಮ್ಮದೇ, ಹೌದಾನೆ? ಜಾಮಿತಿ. ಅದನ್ನು ಗೊತ್ತಾಗೋದಿಲ್ಲ ಅಂತೇಳಿ ಏನು ಮಾಡಿದ್ರು? ಭೂಮಿತಿ. ಭೂ ಅಂದ್ರೆ ಏನ್ರಿ? ಹೌದಾನೆ? ಹಾಗಾಗಿ ಏನು ಮಾಡ್ಕೊಂಡಿದೆ, ಇದು ಯಾವುದು ಬೇಡ ಅಂತ ಜಾಮೆಟ್ರಿ ಅಂದ್ಬಿಟ್ರು ಹೀಗೆ ಅಂತ. ಅಲ್ಲೂ ಇದೇ ಇರೋದು. ಮತ್ತೆ ಪುನಃ ನೀವು ಏನು ತೆಗಿತೀನೋ ತೆಗಿಯೋಕ್ಕಾಗೋದಿಲ್ಲ. ಹೀಗೆ ಈ 3-4 ಮಹಾಪ್ರಾಣಗಳು ಒಟ್ಟೊಟ್ಟಿಗೆ ಬಂದಾಗ ವಿದ್ಯಾರ್ಥಿಗಳು ಎಲ್ಲದಕ್ಕೂ ಒಂದೇ ರೀತಿ ಅಲ್ಪಪ್ರಾಣ ಎಳೆದು ಎಳೆದು ಅದನ್ನು ಒಂದಕ್ಷರನೂ ಸಹ ಹೊಡೆದು ಹೇಳೋದಿಲ್ಲ. ಆಗ ಗುರುಗಳು ಹೇಳಿದಂತೆ ಧರಾ ಧರಿತ್ರಿ ಧರಣಿ. ಯಾಕೆಂದರೆ ಸಂಸ್ಕೃತದಲ್ಲಿ ಕೋಶವನ್ನು ಕಂಠಪಾಠ ಮಾಡುವ ಪದ್ಧತಿ ಇತ್ತು. ಈಗಿಲ್ಲ. ಯಾಕೆಂದ್ರೆ ಯಾವಾಗ ಯೂನಿವರ್ಸಿಟಿ ಸಂಪರ್ಕಕ್ಕೆ ಬಂತೋ ಆಗ ಅದು ಎಲ್ಲ ಸಿಟಿಯ ವಾಸನೆ ಜಾಸ್ತಿ ಬಡೀತು ಅದಕ್ಕೆ. ಹಾಗಾಗಿ ಈ ಪದ್ಧತಿ ಹೋಯಿತು.
ಹೀಗೆ ವಿದ್ಯಾರ್ಥಿಗಳು ಹೇಳಲಿಕ್ಕೆ ಬರದೇ ಇದ್ದಾಗ ಗುರುಗಳು ಹೇಳಿದರು. ಏನು ಅಂತ ಕೇಳಿದರೆ, ಧರಾ ಧರಿತ್ರಿ ಧರಣಿ ಅಂತ ಹೇಳಿದಾಗ ಅವನು ಧರಾ ಧರಿತ್ರಿ ಧರಣಿ ಅಂತಿದ್ದ. ಎಷ್ಟು ಅಸಹ್ಯ ನೋಡಿ ಹೀಗೆ ಅಂತ. ಆಗ ಹೇಳಿದಂತೆ ಗುರುಗಳು, ಅದು ದೊಡ್ಡ ಧರ ಕಾಣೋ ಅಂತ. ಆಮೇಲೆ ಅದು ಕೊಡದ ಧರ ಮತ್ತು ಧರಿತ್ರಿ ಧರಣಿ ಅಂದ. ಅದು ದೊಡ್ಡದು ಕಾಣೋ ಅಂದ. ಕೊನೆಗೆ ಅವನು ಹೇಳಿದಂತೆ ಶಿಷ್ಯ ಗೊತ್ತಾಯ್ತು ಅವನಿಗೆ, ಓಹೋ ಇದು ದೊಡ್ಡ ಧರ ಅಂತ. ತಡ ಮಾಡಲಿಲ್ಲ, ದೊಡ್ಡ ಧರ ದೊಡ್ಡ ಧರಿತ್ರಿ ದೊಡ್ಡ ಧರಿಣಿ ಅಂದ. ಇದನ್ನು ಉಚ್ಚಾರಣೆಯಲ್ಲಿ ತೋರಿಸ್ಬೇಕು, ಎಲ್ಲದಕ್ಕೂ ದೊಡ್ಡದು ದೊಡ್ಡದು ಅಂತ ಹೇಳ್ಬಿಟ್ಟು ದೊಡ್ಡದಾಗತ್ತೆ ಅದು. ಹಾಗಾಗಿ ನೀವು ಎಷ್ಟು ಸಲ ಯಾರೋ ದೊಡ್ಡ ದರ ಅಂದರೆ ವೇಸ್ಟೇ ಅದು, ಅದಕ್ಕಿಂತ ದರ ಅಂತ ಹೇಳಿದರೆ ಸರಿ. ಹಾಗಾಗಿ ಶಬ್ದವನ್ನು ಸರಿಯಾಗಿ ಉಚ್ಚರಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಅದು ಧರ ಅಂತ ಹೇಳಬೇಕು ಅಷ್ಟೇ ಹೊರತು ದರ ಅಲ್ಲ. ಹಾಗೆ ಅಸ್ಥಿ ಮಹಾಪ್ರಾಣ, ಅಸ್ಥಿ ಕ್ರಿಯಾಪದ, ಅದು ಅಲ್ಪಪ್ರಾಣ. ಅಷ್ಟು ಹಿನ್ನೆಲೆಯಲ್ಲಿ ಈ ಅಸ್ಥಿಗೆ ಅವಳು ಅಭಿಮಾನಿ ದೇವತೆ. ಒಬ್ಬ ಮನುಷ್ಯನ ದೇಹದಲ್ಲಿ ಒಟ್ಟು ಎಷ್ಟಿರ್ತವೆ ಈ ಅಸ್ಥಿಗಳು ಅಂದರೆ ಶಾಸ್ತ್ರ ಇದನ್ನೆಲ್ಲ ಕರಾರುವಾಕ್ಕಾಗಿ ಹೇಳುತ್ತೆ. ನಾವೇನು ಅದನ್ನು ಹೋಗಿ ಮೆಡಿಕಲ್ ಸೈನ್ಸ್ ಅವ್ರ ಹತ್ರನೇ ಕೇಳುವ ಅವಶ್ಯಕತೆ ಇಲ್ಲ. ಕರಾರುವಾಕ್ಕಾಗಿ ಹೇಳುತ್ತೆ ಯೋಗಶಾಸ್ತ್ರ. ಇದನ್ನೆಲ್ಲ ಹೆಚ್ಚಿಗೆ ಇರೋದಿಲ್ಲ. 360 ಮೂಳೆಗಳು ಇರ್ತವೆ. ಇಲ್ಲಿ 360 ಇದ್ದಿಂದಲೇ ನಾವು ಏನು ಮಾಡ್ಕೊಂಡು ನೆನಪಿರಲಿ ಅಂತ ಹೊರಗಡೆಗೆ 360 ದಿವಸ ಮಾಡ್ಕೊಂಡ್ವಿ ವರ್ಷ ಲೆಕ್ಕ ಹಾಕೋದಕ್ಕೆ. ನಿನ್ನ ದೇಹ ನೋಡಿದ್ರೆ ವರ್ಷ ಗೊತ್ತಾಗತ್ತೆ ಅಂದರು. ನಾವು ದೇಹ ನೋಡೋದು ಬಿಟ್ವಿ, ವರ್ಷ ಗೊತ್ತಾಗ್ಬಿಟ್ರೆ ಭಯ ನಮಗೆ ಅಲ್ವಾ. ನಿನ್ನ ದೇಹ ನೋಡಿದ್ರೆ ಏನು ಗೊತ್ತಾಗತ್ತೆ ನಿನಗೆ? ವರ್ಷ ಗೊತ್ತಾಗತ್ತೆ, ಎಷ್ಟು ವರ್ಷ ಆಯಿತು ಅಂತ. ಇನ್ನೊಂದು ಅರ್ಥ, ನಾವು ಅದು ಗೊತ್ತಾಗದೇ ಇಲ್ಲ ಅಂತ ಬಣ್ಣ ಮೆತ್ತಿದ್ವಿ. ಹಾಗಾಗಿ ಆ ವರ್ಷ ಗಣನೆಗೆ ಮೂಲ ನಮ್ಮ ದೇಹದ ಮೂಳೆ. ಈ ಬೆಂಡಾಗದೇ ಇರುವ ಅತ್ಯಂತ ದೃಢವಾದ ಮೂಳೆಗಳು 360. ಮತ್ತು ಕೆಲವೆಲ್ಲ ಇವೆ, ಅವು ಲೆಕ್ಕಕ್ಕಿಲ್ಲ. ಫೈಬರ್ ಅಂತ ಮೂಳೆಗಳಿವೆ. ಸ್ವಲ್ಪ ಸೈನ್ಸಿನ ಗಂಧ ಇದ್ದವರಿಗೆ ಗೊತ್ತಿರ್ತದೆ, ನಮ್ಮ ಸಬ್ಜೆಕ್ಟ್ ಅಲ್ಲ ಆದರೂ ಸಹ. ನೋಡಿ, ಈ ಕಿವಿ ಇದೆಯಲ್ಲ, ಅದೇನು ಹಿಂಗೆ ಬಗ್ಸಿ ಮುರಿಯತ್ತದು. ಯಾಕೆ? ಫೈಬರ್ ಹಾಕಿಬಿಟ್ಟಿದ್ದಾನೆ ಒಳಗಡೆಗೆ ಅದಕ್ಕೆ. ಆಮೇಲೆ ಇಲ್ಲಿದೆ ನೋಡಿ, ಹೆಂಗೆ ಬೇಕಾದ್ರೂ ತೀರಿಸಿ. ಯಾಕೆಂದರೆ ತುಂಬ ಸ್ಟ್ರಾಂಗ್ ಮಾಡಿದ್ರೆ ನೆಗಡಿ ಆದಾಗ ಕಷ್ಟ ಆಗತ್ತೆ ಅಂತ ನಮ್ಮ ಬಗ್ಗೆ ಆಗಲೇ ವಿಚಾರ ಮಾಡಿಬಿಟ್ಟ ಅವನು. ನೀವು ಎಷ್ಟಾರು ಬಗ್ಸ್ರಿ ಏನೂ ಆಗಲ್ಲ. ನಾ ತಮಾಷೆ ಮಾಡ್ತೇನೆ ಮಕ್ಕಳಿಗೆ, ಯಾಕೆಂದ್ರೆ ಸುಲಭ ನೆನಪು ಇಟ್ಕೊಳಕ್ಕಾಗತ್ತಲ್ಲ, ಅದೆಲ್ಲ ಫೈಬರ್ ಹಾಕೋಯಿರೋದು. ಹಾಗಾಗಿ ನೆನ್ಪಿಟ್ಕೊಳ್ಳಿ, ದೇಹದಲ್ಲಿ 1-2 ಕಡೆ ಫೈಬರ್ ಹಾಕಿಬಿಟ್ಟಿದ್ದಾನೆ. ಹಾಗಾಗಿ ನೀವು ಏನು ಮಾಡಿದ್ರು ಏನೂ ಆಗಲ್ಲ ಅದಕ್ಕೆ ಅಂತ. ಅದಕ್ಕೋಸ್ಕರ ಹಿಂದೆಲ್ಲ ಪನಿಷ್ಮೆಂಟ್ ಕೊಡಬೇಕಿದ್ರೆ ಏನು ಮಾಡಿದ್ರೆ ಕಿವಿನೇ ಹಿಡಿತಿದ್ರು ಫೈಬರ್ ಮೂಳೆಗಳನ್ನು. ಅದಕ್ಕೊಂದು ಶಾಸ್ತ್ರೀಯವಾದ ಕಾರಣ ಬೇರೆ ಉಂಟು, ದಟ್ ಈಸ್ ಸಪ್ರೇಟ್. ಹೀಗೆ ಮತ್ತೆ ಇನ್ನೊಂದು ಸೆಲ್ಫ್ ಪನಿಷ್ಮೆಂಟ್, ಮೂಗಿಡ್ಕೊಂಡು ಹೊಡ್ಕೋ ಅಂತ ಅಲ್ವಾ. ಹಾಗಾಗಿ ಏನಿದ್ರು ಈ ಫೈಬರು ಅದು ನೀವು ಏನು ಪನಿಷ್ಮೆಂಟ್ ಕೊಟ್ಟರೂ ಸಹ ಅದು ಬದಲಾವಣೆ ಆಗೋಲ್ಲ ಎನ್ನುವಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಒಟ್ಟು 360 ಮೂಳೆಗಳು ಒಬ್ಬ ಮಾನುಷ ದೇಹದಲ್ಲಿ. ಈ ಅಸ್ಥಿಗಳಲ್ಲಿ ಅವಳಿಗೆ ಅಭಿಮಾನ ಅಂದರೆ ಜಗನ್ಮಾತೆ ಯಾವ್ಯಾವ ಅಸ್ಥಿ ಯಾವ ಪ್ರಮಾಣದಲ್ಲಿ ಯಾವ್ಯಾವ ದೇಹದಲ್ಲಿ ಹೇಗಿರಬೇಕು ಎನ್ನುವಂಥದ್ದು ಅವಳ ಸಂಕಲ್ಪದಂತೆ ತೀರ್ಮಾನ ಆಗ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಅಸ್ಥಿ ಸಂಸ್ಥಿತ ಎನ್ನುವಂಥ 516ನೇ ನಾಮ ಆಯಿತು ಅಂದ್ಕೊಂಡು 517ನೇ ನಾಮ, ಮುಂದಿನ ನಾಮಕ್ಕೆ ಹೋಗೋಣ. ಅಂಕುಶಾದಿ ಪ್ರಹರಣ. ಪ್ರಹರಣ ಅಂದರೆ ಆಯುಧ. ಶಾಸ್ತ್ರಕಾರರು ಕೆಲವು ಸಲ ಏನು ಮಾಡ್ತಾರೆ, ಮುದ್ರೆಗಳನ್ನು ಆಯುಧದ ಗುಂಪುಗಳಲ್ಲೇ ಸೇರಿಸಿ ಹೇಳ್ತಾರೆ. ಹಾಗಾಗಿ ಪ್ರಹರಣ ಅಂದ ತಕ್ಷಣ ಅದು ಪೂರ್ತಿ ಆಯುಧವೇ ಆಗಿರಬೇಕು ಅಂತೆಲ್ಲ, ಮುದ್ರೆಯೂ ಸಹ ಕೆಲವು ಸಲ ಅಲ್ಲಿ ಸೇರಿರ್ತದೆ. ಹಾಗಾಗಿ ಅಂಕುಶವೇ ಮೊದಲಾದಂತಹ ಆಯುಧಗಳನ್ನು ಅವಳು ಧರಿಸಿದ್ದಾಳೆ ಎನ್ನುವಂಥದ್ದು ಆ ನಾಮದ ನೇರವಾದಂಥ ಅರ್ಥ. ಇಲ್ಲಿ ಅಂಕುಶಾದಿ, ಆದಿ ಶಬ್ದ ಉಂಟು. ಆದಿ ಶಬ್ದದಿಂದ ಏನಂತ ತಗೊಳ್ಬೇಕು ಅಂದರೆ ನೇರ ಇಲ್ಲಿ ನಾಮದಲ್ಲಿಲ್ಲ, ಧ್ಯಾನ ಶ್ಲೋಕದಲ್ಲಿ ಉಂಟು. ಸ್ವಾರಸ್ಯ ಅಂದರೆ ಅದು ಒಂದು ಆದಿ ಶಬ್ದದಿಂದ ಒಂದು ಕಮಲ, ಅದಾದ ಮೇಲೆ ಪುಸ್ತಕ. ನೋಡಿ, ಪುಸ್ತಕ ಎನ್ನುವಂಥದ್ದು ವಿದ್ಯಾರ್ಥಿಗಳು ಓದೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್, ಸಾಧನ ಅದು, ಹೌದು ತಾನೆ. ಆದರೆ ವಾಸ್ತವಿಕವಾಗಿ ಜ್ಞಾನ ಮುದ್ರೆಗೂ ಬರ್ತದೆ ಅದು ಕೆಲವು ಸಲ, ವಿದ್ಯಾಮುದ್ರೆಗೆ ಅದು ಸೂಚನೆ. ಅದಾದಮೇಲೆ ಜ್ಞಾನ ಮುದ್ರೆಗಳನ್ನು ಅವಳು ಸ್ವೀಕರಿಸಿದ್ದಾಳೆ. ಅಲ್ಲಿ ಎಷ್ಟು ಹೇಳ್ದಂಗಾಯಿತು? 4 ಕೈ, ಅಂಕುಶ ಮತ್ತು ಕಮಲ, ಪುಸ್ತಕ, ಜ್ಞಾನ ಮುದ್ರೆ, ಇಷ್ಟನ್ನು ಅವಳು ಧಾರಣೆ ಮಾಡಿದ್ದಾಳೆ.
ಹಾಗಾಗಿ ಅಂಕುಶ ಆದಿಪ್ರಹರಣ ಅಷ್ಟು. ಮುಂದಿನ ನಾಮ 518ನೇ ನಾಮ ವರದಾದಿ ನಿಷೇವಿತ ಅಂತ. ವರದ ಮೊದಲಾದವರಿಂದ ಸೇವಿತಳಾದವಳು. ಏನ್ರಿ ಹಾಗಂದ್ರೆ? ನಮಗೇನು ವರದ ಅಂದರೆ ಒಂದು ಗೊತ್ತು, ವರದಾ ನದಿ ಅಂತ ಒಂದುಂಟು, ಮತ್ತು ಇನ್ನೊಂದು ವರದ, ಹೌದು ತಾನೆ? ಹೇಗೆ ಅಂತ ವರದ ಅಂದರೆ ಗಂಜಿ ವರದ, ಆ ವರದ ಅಲ್ಲ, ಆಯಿತಾ? ಸೊ ಹಾಗಾಗಿ ವರದ ಮುದ್ರೆಯನ್ನು ಧಾರಣೆ ಮಾಡಿದವಳು ಎನ್ನುವಂಥದ್ದು ಅರ್ಥ. ಆದರೆ ಇಲ್ಲಿ ಇದು ಯಾವುದೂ ಅರ್ಥ ಅಲ್ಲ, ಒಂದು ಹೊಸ ಅರ್ಥ ಉಂಟು. ಏನು ಅಂತ ಕೇಳಿದರೆ, ವರದಳಿಂದ ಸರಸ್ವತಿಯಿಂದ ಸೇವಿತಳಾದವಳು. ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಮಾಡಿ ಆಮೇಲೆ ಅದನ್ನು ಪರಿಹಾರ ಮಾಡುವ. ಹಾಗಂದ್ರೆ ಏನ್ರಿ? ವರದಳಿಂದ ಸರಸ್ವತಿಯಿಂದ ಸೇವಿತಳಾದವಳು ಅಂತ. ವರದ ಅನ್ನುವಲ್ಲಿ ಮೊದಲೇ ಇರುವ ಅಕ್ಷರ ಯಾವುದು? ವ. ಇಟ್ ಇಸ್ ಎ ಅಬ್ರಿವಿಯೇಷನ್ ಆಫ್ ವರದ. ಸರಸ್ವತಿ ಅನ್ನೋ ಮೊದಲನೇ ಅಕ್ಷರ ಯಾವುದ್ರಿ? ಸ. ಇಟ್ ಈಸ್ ಅಬ್ರಿವಿಯೇಷನ್ ಆಫ್ ಸರಸ್ವತಿ. ಈಗ ಸರಸ್ವತಿಯಲ್ಲಿ ಸ್ವತಿ ಬಿಟ್ಬಿಡಿ, ವರದಾಲದಲ್ಲಿ ದಾ ಬಿಟ್ಬಿಡಿ, ರ ಬಿಟ್ಬಿಡಿ, ವ ಮತ್ತು ಸ ಇಟ್ಕೊಳ್ಳಿ. ವ ಶ ಶ ಸ. ಮನಸ್ಸಿಗೆ ಬರ್ತಾ ಇದೆ ಅಂದ್ಕೊಂಡಿದ್ದೇನೆ. ಅವರ್ಗೀಯ ವ್ಯಂಜನದಲ್ಲಿ ಯ ರ ವರೆಗೆ ನಿನ್ನೆ ಆಗಿದೆ, ಲ ವರೆಗೆ ಆಗಿದೆ, ಲಂಬೋಷ್ಠಿ ಅಲ್ವಾ? ಮುಂದಿನ ಅಕ್ಷರ ಯಾವುದು? ವ. ಅದಾದಮೇಲೆ ಶ, ಅದಾದಮೇಲೆ ಶ, ಅದಾದಮೇಲೆ ಸ. ಎಷ್ಟಾಯಿತು? 4. ಅದನ್ನು ಹೇಳುತ್ತೆ ತಂತ್ರಶಾಸ್ತ್ರ. ಹೇಗೆ ಕೇಳಿದರೆ, ವರದಳಿಂದ ಸರಸ್ವತಿಯಿಂದ ಸೇವಿತಳಾದವಳು ಅಂತ ಏನ್ರಿ ಅರ್ಥ ಆಗ್ತದೆ? ಏನು ಅರ್ಥ ಆಗೋದಿಲ್ಲ. ತಂತ್ರಶಾಸ್ತ್ರದ ಶಬ್ದ ಪ್ರಯೋಗ ಇದೆಲ್ಲ ಅಂತ. ವ ಅಂದರೆ ವಕಾರ, ಶ ಶ ಸ, ವ ಶ ಶ ಸ ಹೀಗೆ ಹೇಳಬೇಕು. ಹೇಳಲಿಕ್ಕೆ ಬರ್ದಿದ್ರೆ ಎಲ್ಲದಕ್ಕೂ ವಶ ಶ ಶ ಶ ಅಂತ. ಸದ್ಯ ಶ ಅಂದರೆ ಪರವಾಗಿಲ್ಲ, ವಸ ಸ ಸ ಸ ಅಂತ. ಯಾಕೆಂದರೆ ಶಾಲೆ ಇಲ್ಲ, ಸಾಲೆ. ಶಂಕರ ಅಲ್ಲ, ಸಂಕರ. ಅದು ತಾನೆ. ಆಮೇಲೆ ಮತ್ತು ಶಕಾರಕ್ಕೆ ನಮ್ಮದೇ ಇಂಟ್ರೊಡಕ್ಷನ್ ಹೇಗೆ ನಮ್ಮದೇ ಇಂಟರ್ಪ್ರಿಟೇಷನ್ ಹೇಗೆ ಕೇಳಿದ್ರೆ, ಮೊದಲನೇ ಶ, ಎರಡನೇ ಶ, ಮೂರನೇ ಶ, ಎಲ್ಲದಕ್ಕೂ ಶ. ಅದಕ್ಕೆಲ್ಲ ವ್ಯವಸ್ಥಿತವಾದ ನಾಮ ಉಂಟು. ನೋಡಿ ಹೇಗುಂಟು ಕೇಳಿದರೆ, ನಾನು ಹಿಂದು ಮುಂದಾಗಿ ಹೇಳ್ತೇನೆ. ಸಕಾರಕ್ಕೆ ಸತ್ವ ಅಂತ ಕರೆಯುತ್ತೆ ಸಂಸ್ಕೃತ ಭಾಷೆ. ಸ ಇದು ಎಲ್ಲರೂ ಸುಲಭ ಉಚ್ಚಾರ ಮಾಡ್ತಾರೆ ಇದನ್ನು. ಸ ಅಂದರೆ ಸತ್ವ, ಸಕಾರವನ್ನು ಹೇಳುವ ಶಬ್ದ ಸತ್ವ ಅಂತ. ಅದಾದಮೇಲೆ ಮಧ್ಯದಲ್ಲಿ ಒಂದು ಉಂಟಲ್ಲ, ಮಕ್ಕಳಿಗೆ ಅರ್ಥ ಆಗಲಿ ಅಂತೇಳಿ ಹೊಟ್ಟೆಯೊಳಗಡೆಗೆ ಗೆರೆ ಹಾಕೋದು, ಹೊಟ್ಟೆ ಸಿಗಿಯೋದು, ಹೀಗೆಲ್ಲ ಹೇಳ್ತಿದ್ರು ಮೊದಲು ಹೀಗೆ ಅಂತ. ಹೊಟ್ಟೆ ಸಿಗಿಯೋದಲ್ಲ ಅದು, ಕೆಳಗಡೆಗೆ ಒಂದು ಏಕೆ ಬರುತ್ತಲ್ಲ, ಅದನ್ನೇನಂತ ಕರೀತಾರೆ, ಕೆಲವು ಜನ ಹೇಳ್ತಾರೆ ಸಣ್ಮುಖ ಸ ಅಂತ. ಆ ಷಣ್ಮುಖನಿಗೆ ಏನಾದ್ರು ಕೇಳಿಸ್ಬಿಟ್ರೆ ಪಾಪ ಎಷ್ಟು ಬೇಸರ ಪಡ್ತಾನೆ ಅವನು. ಷಣ್ಮುಖ ಅಂತ ಹೇಳಬೇಕಲ್ಲ, ಅದನ್ನು ಹೇಳಿದಾಗೆ ಸಣ್ಮುಖ ಸ ಅಂತ. ಇದಕ್ಕಿಂತ ಉಚ್ಚಾರಣೆಯ ಕೊಲೆ ಇನ್ನೊಂದಿಲ್ಲ. ಹೀಗೆ ಅದು ಷಣ್ಮುಖ. ಅದಕ್ಕೆ ಶಾಸ್ತ್ರದಲ್ಲಿ ನಾವು ಎರಡನೇ ಶಕಾರ ಅಂತ ಹೇಳ್ತೇವೆ, ತಪ್ಪು, ಅಂಥದ್ದೆಲ್ಲ ಇಲ್ಲ. ಹಾಗೆ ಏನು ಕರಿಬೇಕು ಅದನ್ನು? ಮೂರ್ಧನ್ಯ ಅಂತ ಹೆಸರು ಅದಕ್ಕೆ. ಹೇಳಿದ್ದೇನೆ ಇಲ್ಲ ಗೊತ್ತಿಲ್ಲ. ಯಾಕೆ ಆ ಹೆಸರು ಕೇಳಿದರೆ, ಚಿಕ್ಕದಾದ ಬಾಯಿಯಲ್ಲಿ ಒಂದೊಂದು ಅಕ್ಷರ ಯಾವ ಯಾವ ಸ್ಥಳದಲ್ಲಿ ಹುಟ್ಟುತ್ತದೆ ಅಂತ ಪಾಣಿನಿ ಮಹರ್ಷಿಗಳು ವ್ಯವಸ್ಥೆ ಮಾಡಿಟ್ರು, ಪುಣ್ಯಾತ್ಮರು. ನಮಗೆ ನಮ್ಮ ಬಾಯಿ ಒಳಗಡೆ ಏನೆಲ್ಲ ಇರ್ತದೆ ಅಂತ ಗೊತ್ತೇ ಇರೋದಿಲ್ಲ. ಇಷ್ಟು ಚಿಕ್ಕ ಜಾಗದಲ್ಲಿ ಯಾವ ಅಕ್ಷರ ಎಲ್ಲಿ ಹುಟ್ಟುತ್ತದೆ ಅಂತ ಇದು ಗೊತ್ತಿದ್ರೆ ನಾವು ಮಕ್ಕಳಿಗೆ ಇದನ್ನು ಸುಲಭವಾಗಿ ಅವ್ರ ಬಾಯಿಂದ ಉಚ್ಚಾರಣೆ ಮಾಡಿಸೋದಕ್ಕೆ ಆಗತ್ತೆ. ಅದಿಲ್ಲದಿದ್ದರೆ ಜೀವನದುದ್ದಕ್ಕೂ ಶಕಾರಕ್ಕೆ ಸಕಾರವನ್ನೇ ಹೇಳ್ಕೊಂಡು ಕಾಲ ಕಳೀತಾರೆ. ಅದರ ಹೆಸರು ನೋಡಿ, ಮೂರ್ಧನ್ಯ. ಮೂರ್ಧ ಅಂದರೆ ನೆತ್ತಿ. ನೀವು ಉಚ್ಚಾರಣೆ ಮಾಡಬೇಕು, ನಾಲಿಗೆ ಪೂರ್ತಿ ಫೋಲ್ಡ್ ಆಗಿ ನೆತ್ತಿಯ ನೇರಕ್ಕೆ ಬಂದಾಗ ಆ ಅಕ್ಷರ ಸ್ಪಷ್ಟವಾಗಿ ಉಚ್ಚಾರಣೆ ಆಗತ್ತೆ. ನಮಗೆ ನಾಲಿಗೆಯನ್ನು ಮಡಿಸಿ ಅಂದರೆ ಫೋಲ್ಡ್ ಮಾಡಿ ಉಚ್ಚಾರಣೆ ಮಾಡುವ ಒಂದು ವ್ಯವಸ್ಥೆ ಉಂಟು ಅನ್ನೋದೇ ಗೊತ್ತಿಲ್ಲ. ಗ್ರಹಚಾರ ಹೇಳ್ಕೊಡೋದಕ್ಕೆ ಮೇಷ್ಟ್ರುಗಳಿಗೆ ಗೊತ್ತಿರೋದಿಲ್ಲ. ಇನ್ನು ಹೇಗೆ ಬರುತ್ತೆ? ಮನೆಯಲ್ಲಿ ಅಪ್ಪ ಅಮ್ಮ ಅವರಿಗೂ ಗೊತ್ತಿರೋದಿಲ್ಲ.
ಯಾವುದೋ ಅಕ್ಷರಕ್ಕೆ ಇನ್ನೊಂದು ರೀತಿ ಉಚ್ಚಾರಣೆ ಮಾಡುವುದೇ ಸ್ಟೈಲು. ಸಾಲದ್ದಕ್ಕೆ ನಮ್ಮಲ್ಲಿ ಏನಾಗುತ್ತೆ ಕೇಳಿದರೆ ಸೈಲೆಂಟ್ ಅಂತ ಒಂದು ಹೇಳೋದನ್ನು ಕಲ್ತುಬಿಟ್ಟಿದ್ದೇವಲ್ಲ ನಾವು ಬೇರೆ ಭಾಷೆಯ ಪ್ರಭಾವದಿಂದ. ಅದು ಆ ಭಾಷೆಗೆ ಸರಿ ಇರ್ಬೋದು, ಆದರೆ ಸಂಸ್ಕೃತದಲ್ಲಿ ಸೈಲೆಂಟ್ ಅನ್ನೋದು ಇಲ್ಲವೇ ಇಲ್ಲ. ನಮ್ಮದೆಲ್ಲ ಓಪನ್ನೇ. ಹಾಗಾಗಿ ಇಲ್ಲಿ ಸೈಲೆಂಟ್ ಇಲ್ಲ. ಅದಕ್ಕೋಸ್ಕರ ಅದನ್ನೇನು ಕರಿಬೇಕು, ಕರೆದ್ರು ಶಾಸ್ತ್ರಕಾರರು ಮೂರ್ಧನ್ಯನೇ ಬೇಕು. ಇಲ್ಲಿ ದಯವಿಟ್ಟು ಪ್ರಯೋಗ ಮಾಡಿಬಿಡಿ, ಮನೆಗೆ ಹೋದ್ಮೇಲೆ ನೋಡಿ ಷಕಾರವನ್ನು ಹೇಗೆ ಉಚ್ಚಾರ ಮಾಡಿದ್ರೆ ನೇರವಾಗಿ ಫೋಲ್ಡ್ ಮಾಡಿ ನೆತ್ತಿಯ ನೇರಕ್ಕೆ ತಗೊಂಡೋಗಿ ಗಾಳಿಯನ್ನು ಬಿಡಿ, ಸಹಜವಾಗಿ ಅನಾಯಾಸವಾಗಿ ಅಪ್ರಯತ್ನವಾಗಿ ಷಕಾರ ಬರುತ್ತೆ. ಇದು ಮೂರ್ಧನ್ಯ. ಸಕಾರ ಷಕಾರ. ಈಗ ಮೊದಲನೇದು ಅದರ ಹೆಸರು ತಾಲವ್ಯ. ತಾಲವ್ಯ ಅಂದರೆ ಈ ಮೇಲ್ಗಡೆ ಹಲ್ಲುಂಟಲ್ಲ, ಅದರ ಪಕ್ಕ ಈ ದವಡೆ ಹಲ್ಲಿನ ಮೇಲ್ಭಾಗದ ಮೇಲ್ಗಡೆ ಆ ಎರಡು ಭಾಗಗಳಿಗೆ ತಾಲು ಅಂತ ಹೆಸರು. ಅದಕ್ಕೆ ನಾಲಿಗೆ ಸ್ಪರ್ಶ ಆದರೆ ಷಕಾರ ಹುಟ್ಟತ್ತೆ. ಶ. ಹೌದಾ? ಮನೆಗೆ ಹೋಗಿ ನೋಡಿ, ಇಲ್ಲಿ ಪ್ರಯೋಗ ಮಾಡಬೇಡಿ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ. ಆಮೇಲೆ ಏನು ನನ್ನ ಕಡೆ ಬಿಟ್ಬಿಟ್ಟಿಲ್ಲ, ನಿಮ್ಮ ಕಡೆ ನೋಡೋಕೆ ಶುರು ಮಾಡಿಬಿಟ್ರೆ ಕಷ್ಟ ಈಗ ಅಂತ. ಅದಾಗದೇ ಇಲ್ಲಿ ಆಭಾಸ ಅಂತ. ಶಕಾರ, ನಾಲಿಗೆ ಆ ಭಾಗಕ್ಕೆ ಹೀಗೆ ಸ್ಪರ್ಶ ಆದಾಗ, ತಾಗಿದಾಗ ಶಕಾರ ಉಚ್ಚಾರ ಆಗುತ್ತೆ. ಯಾಕೆಂದರೆ ಅದರ ಹೆಸರು ತಾಲು, ಪ್ಯಾಲೆಟಲ್ ಅಂತ ಕರಿತೇವೆ ಹೀಗೆ ಅಂತ. ಧ್ವನಿಶಾಸ್ತ್ರ ಅಂತ ಒಂದು ಉಂಟು, ನಮ್ಮಲ್ಲಿ ಅದೆಲ್ಲ ಉಂಟು ಅಷ್ಟೇ, ಪ್ರಯೋಗದಲ್ಲಿ ಇಲ್ಲ. ಆ ಧ್ವನಿಶಾಸ್ತ್ರ ಹೇಳೋರು ಎಷ್ಟೋ ಜನ ಧ್ವನಿಶಾಸ್ತ್ರ ಅಂತ ಪೆಟ್ಟಾಗದೇ ಇದ್ದಂಗೆ ಹೇಳ್ತಾರೆ ಅದನ್ನು ಹೀಗೆ ಅಂತ. ಅದಿನ್ನೇನು ಧ್ವನಿಶಾಸ್ತ್ರ ಪಾಠ ಮಾಡ್ತಾರೋ ಗೊತ್ತಿಲ್ಲ. ಯಾಕೆ ಹೇಳಿದೆ ಕೇಳಿದ್ರೆ ಇದನ್ನು ವರದ ಮತ್ತು ಸ, ವ ಶ ಷ ಸ ನೇರ ಉಚ್ಚಾರಣೆಯಲ್ಲೇ ಅದನ್ನು ಹೇಳಿಕ್ಕೆ ಬರಬೇಕು. ಮೊದಲನೇದು ಎರಡನೇದು ಮೂರನೇದು ಅಂತೆಲ್ಲ ಹೇಳಬಾರದು. ಹಾಗಾಗಿ ತಾಲವ್ಯ ಶಕಾರ, ಮೂರ್ಧನ್ಯ, ಸತ್ವ. ಎಷ್ಟು ವ್ಯವಸ್ಥೆ ಮಾಡಿದ್ರು ನೋಡ್ರಿ. ಒಂದು ಅಕ್ಷರದ ಬಗ್ಗೆ ಇಷ್ಟು ಹೇಳಬೇಕಿದ್ರೆ ಆ ಅಕ್ಷರವನ್ನು ನಮ್ಮವರು ಎಷ್ಟು ಪ್ರೀತಿಸಿದ್ದರು. ಇವತ್ತು ನಮಗೆ ಇದು ಉಂಟ ಇಲ್ಲ, ಅದನ್ನು ಬರೀ ಆದ್ರೆ ಉಚ್ಚಾರ ಮಾಡಬೇಡ ಅನ್ನುವ ಭಾಷೆ ನಮಗೆ ತುಂಬ ಉಚ್ಚಾರ ಇಷ್ಟ ಆಗತ್ತೆ. ಮತ್ತು ಯಾವುದೋ ಅಕ್ಷರಕ್ಕೆ ಇನ್ಯಾವುದನ್ನು ಹೇಳೋದು ಅಲ್ವಾ? ಆ ಯಾವುದೋ ಅಕ್ಷರಕ್ಕೆ ಇನ್ಯಾವುದನ್ನೇ ಹೇಳೋದೇ ತುಂಬ ಅಧ್ವಾನ ಆಗಿಬಿಟ್ಟಿದೆ ಇವತ್ತು. ಹಾಗಾಗಿ ಇಂಗ್ಲೀಷ್ನ ಪ್ರಭಾವ ಅದು ಅಲ್ಲಿಗಿರಲಿ, ಅದು ಇಲ್ಲಿಗೆ ತರಬಾರದು. ಅದನ್ನು ಸಾಧ್ಯ ಅದು ಇದರ ಪ್ರಭಾವದಿಂದ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ ಹಾಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ವರದಾದಿ ನಿಷೇವಿತ ಅಂದರೆ ವಂಶಂ ಶಂ ಶಂ ಸಂ ಇಷ್ಟು ಅರ್ಥ. ಈ 4 ಅಕ್ಷರಗಳ ಅವಳ ಶಕ್ತಿಗಳು, ಇದೇ 4 ದಳಗಳಲ್ಲಿರುವಂಥ 4 ಬೀಜಾಕ್ಷರಗಳು. ಈ ಉಪಶಕ್ತಿಗಳಿಂದ ಆಕೆ ಆವೃತಳಾಗಿದ್ದಾಳೆ ಎನ್ನುವಂಥದ್ದು ವರದಾದಿ ನಿಷೇವಿತ. ಆದಿ ಶಬ್ದ ಏನು ತಗೊಳ್ಬೇಕು? ವ ಆಯಿತು, ರ ಮತ್ತು ಶ, ವ ಶ ಷ ಸ, ಈ 3 ಅಕ್ಷರವನ್ನು ಗ್ರಹಣ ಮಾಡಬೇಕು. ಅಷ್ಟಾದ ಮೇಲೆ ಮತ್ತೆ ಮುಂದಿನ ನಾಮ 519ನೇ ನಾಮ ಮುದ್ಗೌದನಾಸಕ್ತ ಚಿತ್ತ. ಮುದ್ಗಾನ್ನದಲ್ಲಿ ಅವಳಿಗೆ ತುಂಬ ಆಸಕ್ತಿ, ಅಂದರೆ ಈ ಮುದ್ಗಾನ್ನ ಅವಳಿಗೆ ಇಷ್ಟವಾದಂಥ ಒಂದು ಭಕ್ಷ್ಯ ಹೀಗೆ ಅಂತ. ಎಲ್ಲ ಧ್ಯಾನ ಶ್ಲೋಕದಲ್ಲೂ ಈ ಚಕ್ರಕ್ಕೆ ಬಂದಾಗ ದೇವಿಗೆ ಯಾವ ಭಕ್ಷ್ಯ ಇಷ್ಟ ಆಗತ್ತೆ ಅನ್ನೋದನ್ನು ಹೇಳ್ತಾ ಬಂದಿದ್ದಾರೆ ಅಂತ. ಅದು ಆ ಋಷಿಯ ಅಂತರಂಗಕ್ಕೆ ಗೋಚರಿಸಿದಂಥ ವಿಚಾರ. ಆತ ಹೇಳ್ತಾನೆ ಮುದ್ಗೌದನಾಸಕ್ತ ಚಿತ್ತ ಅಂತ. ಮುದ್ಗಾನ್ನದಲ್ಲಿ ಅವಳಿಗೆ ಆಸಕ್ತಿ. ಹಾಗೆ ಮುದ್ಗಾನ್ನ ಅಂದರೆ ಏನು ಅಂದರೆ, ಮುದ್ಗ ಅಂದರೆ ಹೆಸರು. ಹೆಸರು ಅಂದರೆ ಹೆಸರು ಕಾಳಾಗ್ಬೋದು ಅಥವಾ ಹೆಸರಿನ ಬೇಳೆ ಆಗಬಹುದು, ಅದಕ್ಕೆ ಹೆಸರು ಮುದ್ಗ ಅಂತ. ಆ ಹೆಸರು ಬೇಳೆ ಅದನ್ನು ಹಾಕಿ ಮಾಡಿದಂಥ ಪಾಯಸಕ್ಕೆ ಮುದ್ಗಾನ್ನ ಅಥವಾ ಮುದ್ಗೌದನ. ಓದನ ಅಂದರೂ ಅನ್ನ, ಅನ್ನ ಅಂದರೆ ಓದನ, ಎರಡು ಸಮಾನವಾದಂತಹ ಪದಗಳು. ಓದನ ಮುದ್ಬ್ರುವತೆ ಅಂತ ಶ್ರುತಿ. ಅನ್ನಂ ಅಂದರೂ ಅದೇ ಅರ್ಥ, ಓದನ ಅಂದರೂ ಒಂದೇ ಅರ್ಥ. ಹಾಗಾಗಿ ಮುದ್ಗಾನ್ನ ಮುದ್ಗೌದನ ಅಂತ. ಇಷ್ಟಾದ ಮೇಲೆ ಬರೇ ಹೆಸರು ಬೇಳೆಯನ್ನು ಹಾಕಿ ಪಾಯಸ ಮಾಡಿದರೆ ಅದು ಸರಿ ಹೋಗೋದಿಲ್ವಂತ. ಯಾಕೆಂದರೆ ಹೆಸರು ಬೇಳೆಗೆ ಸ್ವಲ್ಪ ಈ ಲೋಳೆಯ ಭಾಗ ಬಂದುಬಿಡುತ್ತೆ, ಒಂಥರ
ಆಗಿಬಿಡುತ್ತೆ ಅಂತ. ಅದಕ್ಕೋಸ್ಕರ ಪಾಕಶಾಸ್ತ್ರದ ಹಿನ್ನೆಲೆಯಲ್ಲಿ ಮುದ್ಗಾನ್ನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಭಾಸ್ಕರಾಯರು ಹೇಳ್ತಾರೆ. ದಯವಿಟ್ಟು ಏನು ನಮ್ಗೆ ಅವಮಾನ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೇಡಿ ಅಂತ, ನಮ್ಮ ಡಿಪಾರ್ಟ್ಮೆಂಟಿಂದ ಹೇಳ್ತಾರಲ್ಲ ಅಂತ ಅದನ್ನು ಕೇಳಿ ಆದಮೇಲೆ ನಮ್ಗೆ ಅಚ್ಚರಿ ಆಗುತ್ತೆ ಹೇಗೆ ಅಂತ. ಮುದ್ಗಾನ್ನದ ಸ್ವರೂಪ ಹೇಗೆ ಅನ್ನೋದನ್ನು ಅವ್ರು ಹೇಳಿದ್ದನ್ನು ನಿಮ್ಮ ಮುಂದೆ ಇಟ್ಬಿಡ್ತೇನೆ, ನೋಡ್ಕೊಳ್ಳಿ. ಯಾಕೆಂದರೆ ಯಾವ್ಯಾವುದೋ ನೀವು ಆ ರೆಸಿಪಿ ಎಲ್ಲ ನೋಡ್ತೀರ, ಆಗ ಇಲ್ಲೂ ಒಂದು ಸ್ವಲ್ಪ ಪ್ರಾಚೀನರು ಕೊಟ್ಟಂಥ ರೆಸಿಪಿ ನೋಡಿಬಿಡ್ತೀರಂತೆ ಹೇಗಿರುತ್ತೆ ಅಂತ. ಅಷ್ಟು ಏನು ಹೇಳೋದಿಲ್ಲ ಕರಾರುವಾಕ್ಕ ಹೇಳ್ತಾರೆ ಹೀಗೆ ಅಂತ. ಅದನ್ನು ಅವರೇ ಹೇಳಿದಂಥ ಮಾತಲ್ಲಿ ಮೊದಲು ಹೇಳಿಬಿಡ್ತೇನೆ, ಆಮೇಲೆ ನನ್ನ ಭಾಷೆಯಲ್ಲಿ ಹೇಳ್ತೇನೆ. ಸುಶಾಲಿ ತಂಡುಲ ಪ್ರಸ್ಥಂ ತದರ್ಧಂ ಮುದ್ಗಭಿನ್ನಕಂ ಚತುಃಫಲಂ ಗುಣಂ ಪ್ರೋಕ್ತಂ ತನ್ಮಾನಂ ನಾರಿಕೇಲಕಂ ಮುಷ್ಟಿಮಾತ್ರಂ ಮರೀಚಂ ಸ್ಯಾತ್ ತದರ್ಧಂ ಸೈಂಧವಂ ರಜಃ ತದರ್ಧಂ ಜೀರಕಂ ವಿದ್ಯಾತ್ ಕುಡವಂ ಗೋಘೃತಂ ವಿದುಹು. ಮತ್ತೆ ಗೋಕ್ಷೀರೇಣ ಸ್ವಮಾತ್ರೇಣ ಸಂಯೋಜ್ಯ ಕಮಲಾಸನಂ ಮಂದಾಗ್ನಿ ಪಚನಾದೇವ ಸಿದ್ಧಾನ್ನವಿದಮುತ್ತಮಂ. ಇದನ್ನು ಬೇಯಿಸಬೇಕಿದ್ರೆ ಬೆಂಕಿಯ ಹದ ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ. ಹೀಗೆ ಬೇಯಿಸಿದಂತಹ ಇಷ್ಟೆಲ್ಲ ಪರಿಕರಗಳಿಂದ ಕೂಡಿದಂತಹದ್ದು ಮುದ್ಗಾನ್ನ. ಇದು ಜಗನ್ಮಾತೆಗೆ ಅತ್ಯಂತ ಇಷ್ಟ ಅಂತ ಅರ್ಥ ನೋಡೋಣ. ಯಾಕೆಂದರೆ ಸಂಸ್ಕೃತದಲ್ಲಿ ಇದೆ, ಸುಲಭವಾಗಿದೆ, ಆದರೂ ಸಹ ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಅದನ್ನು ವಿವರಿಸಿದಾಗ ಹೆಚ್ಚು ಅನುಕೂಲ ಆಗುತ್ತೆ. ಹೆಸರು ಕಾಳಿನ ಅನ್ನ ಅಂದರೆ ಕೇವಲ ಹೆಸರು ಕಾಳಿನ ಅನ್ನ ಅಲ್ಲ, ಇದು ಗೊತ್ತಿರಬೇಕು ನಮಗೆ. ಹಾಗಿದ್ರೆ ಏನು ಕೇಳಿದರೆ ಅದರ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ ಅಂದರೆ ಒಳ್ಳೆಯ ಸಣ್ಣಕ್ಕಿ ಒಂದು ಸೇರು. ನಾನು ಒಂದು ಸೇರನ್ನು ಮಾನವಾಗಿ ಇಟ್ಕೊಂಡು ಹೇಳ್ತಿದ್ದೇನೆ, ನೀವು ಯಾವ ಪ್ರಮಾಣದಲ್ಲಿ ಮಾಡ್ತೀರಿ ಅನ್ನೋದ್ರ ಮೇಲೆ ಅಳತೆ ವ್ಯತ್ಯಾಸ ಆಗುತ್ತೆ. ಆಮೇಲೆ ಒಂದು ಸೇರು ಅಂತ ಹೇಳಿದ್ರೆ ಅಂತ ಅಷ್ಟೇ ಮಾಡಬೇಕು, ಇಷ್ಟೆಲ್ಲ ಮಾಡಿದ್ವಿ ನೋಡ್ರಿ, ಆಮೇಲೆ ಬೀದಿಗೆಲ್ಲ ಹಂಚಬೇಕಾಗುತ್ತೆ ನೀವು. ಅಲ್ಲ, ಮಾನಕ್ಕೋಸ್ಕರ ಒಂದು ಹೇಳ್ತಾ ಇದ್ದೇನೆ ಹೀಗೆ ಅಂತ. ನೀವು ಅದನ್ನು ಆ ಸೇರಾರು ಇಟ್ಕೊಳ್ಳಿ, ಅರ್ಧ ಸೇರು ಇಟ್ಕೊಳ್ಳಿ, ಕಾಲು ಸೇರು ಇಟ್ಕೊಳ್ಳಿ, ಗ್ರಾಮದಲ್ಲಾರು ಇಟ್ಕೊಳ್ಳಿ, ನನಗೆ ಅದು ಸಂಬಂಧ ಇಲ್ಲ. ಒಂದು ಅಳತೆ ಅರ್ಥ ಆಗೋದಕ್ಕೋಸ್ಕರ ಒಂದು ಸೇರು ಸಣ್ಣಕ್ಕಿ, ಪ್ರಸ್ಥ ಅಂದರೆ ಕೊಳಗ ಅಂತ ಅರ್ಥ. ವಾಸ್ತವಿಕವಾಗಿ ಅದು 4 ಸೇರಿಗೆ ಒಂದು ಕೊಳಗ, ಪ್ರಾಚೀನರ ಒಂದು ಅಳತೆಯ ಮಾನದ ಕ್ರಮ. ಆದರೆ ಇಲ್ಲಿ ಅದನ್ನು ಬೇರೆ ರೀತಿಯಲ್ಲಿ ವಿವರಿಸಿ ಆ ಕೊಳಗವನ್ನೇ ಸೇರು ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ, ಯಾಕೆಂದರೆ ಸಂಕ್ಷೇಪಿಸಿ, ಉದಾಹರಣೆಗೆ ಚಾತುರ್ಮಾಸ್ಯ ಅಂತ ಕರಿತೇವೆ, 4 ಮಾಸ ಅಂತ ಮಾಡೋದು 2 ತಿಂಗಳು. ಹಾಗಿದ್ರೆ ಮಾಸ ಅಂದರೆ ಪಕ್ಷ ಅಂತ ಅರ್ಥ, 4 ಪಕ್ಷ ಅಲ್ವಾ? ಹೀಗೆ ಎಲ್ಲ ಕಡೆಗೂ ಆ ಶಾಸ್ತ್ರದಲ್ಲಿ ನಾವು ಆ ಸಂದರ್ಭ ನೋಡಿ ಅರ್ಥ ಹೇಳಬೇಕಾಗತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಒಂದು ಸಣ್ಣಕ್ಕಿ ಸೇರು ಅಂದರೆ ಸಣ್ಣಕ್ಕಿಯೇ ಒಂದು ಸೇರು, ಅದರ ಅರ್ಧದಷ್ಟು ಅದಕ್ಕೆ ಹೆಸರು ಬೇಳೆ ಅಥವಾ ಹೆಸರು ಕಾಳು, ಅದರ ಅರ್ಧದಷ್ಟು ಹೆಸರು ಕಾಳು ಇರಬೇಕು. ಅದಾದ ಮೇಲೆ ಅದು ಬೇಯ್ತಾ ಇದ್ದಂತೆಯೇ ಅದಕ್ಕೆ 2ರಷ್ಟು ಬೆಲ್ಲ ಹಾಕು ಅಂತಾನೆ. ಯಾವುದ್ರ 2ರಷ್ಟು? ಅಕ್ಕಿಯ 2ರಷ್ಟು ಅಥವಾ ಬೇಳೆ 2ರಷ್ಟು ಅಂತ ಪ್ರಶ್ನೆ. ಹಾಗಾಗಿ ಬೇಳೆಯ 2ರಷ್ಟು. ಅದನ್ನು ಹೀಗೊಂದು ಹೇಳೋದುಂಟು, ನೀನು ಅಕ್ಕಿ 2ರಷ್ಟು ಹಾಕ್ಬೋದು, ಹಾಗಿದ್ದಾಗ ಏನಾಗುತ್ತೆ ಕೇಳಿದರೆ 2ರಷ್ಟು, ಬೇಳೆ ಲೆಕ್ಕ ಇಟ್ಕೊಂಡ್ರೆ 4ರಷ್ಟು. ಏನು ಸಂಶಯನೇ ಬರೋದು, ಅಷ್ಟು ಕ್ಲಿಯರಾಗಿ ಹೇಳ್ತಾರೆ ಅದನ್ನೆಲ್ಲ ಹೇಗೆ ಅಂತ. ಇಷ್ಟ ಆದಮೇಲೆ ಮತ್ತೆ ಅದಕ್ಕೆ ಅಷ್ಟೇ ಪ್ರಮಾಣದಲ್ಲಿ, ಅಂದರೆ ನೀವು ಯಾವ ಪ್ರಮಾಣ ಇಟ್ಕೊಳ್ಳೋ ಅಷ್ಟೇ ಪ್ರಮಾಣದಲ್ಲಿ ತೆಂಗಿನಕಾಯಿ ತುರಿಯ ರಸ ಅಂದರೆ ರಸ ಹಾಕು, ಅದಿಲ್ಲದ್ರೆ ಆ ತುರಿಯನ್ನಾದರೂ ಸಹ ಹಾಕ್ಬೋದು ಹೀಗೆ ಅಂತ. ಅದಾದ ಮೇಲೆ ಇನ್ನೇನು ಹಾಕಬೇಕು ಅಂದರೆ ಅದಕ್ಕೆ 1 ಮುಷ್ಟಿ ಸೇರಿನ ಪ್ರಮಾಣದಲ್ಲಿ ಹೇಳಿದ್ದದು, 1 ಮುಷ್ಟಿ ಮರೀಚಿಕ ಅಂದರೆ ಕಾಳಮೆಣಸು, ಪೆಪ್ಪರ್, ಹಸಿ ಮೆಣಸಲ್ಲ, ಪೆಪ್ಪರ್, ಅದನ್ನು ಹಾಕಬೇಕು ಅಂತ. ಅದಾದ ಮೇಲೆ ಮತ್ತೆ ಇದರ ಅರ್ಧದಷ್ಟು ಮುಷ್ಟಿಯಷ್ಟು ಉಪ್ಪನ್ನು ಹಾಕು, ಇಷ್ಟೇ ಪ್ರಮಾಣದಲ್ಲಿ ಹಾಕಬಾರ್ದು ಉಪ್ಪನ್ನು. ಆದ ಮೇಲೆ ಅದರ ಅರ್ಧದಷ್ಟು ಜೀರಿಗೆ, ಉಪ್ಪಿನ ಅರ್ಧದಷ್ಟು ಜೀರಿಗೆ. ಅದಾದ ಮೇಲೆ ಅದರೊಂದಿಗೆ
ಅದಕ್ಕೆ ರುಚಿಗೆ ತಕ್ಕಷ್ಟು ಹಸುವಿನ ತುಪ್ಪವನ್ನು ಹಾಕು. ಹಸುವಿನ ತುಪ್ಪ, ಎಮ್ಮೆದಲ್ಲ. ಅದಾದ ಮೇಲೆ ಗೋಕ್ಷೀರ, ನಂದಿನಿ ಅಲ್ಲ. ನಂದಿನಿ ಹಸು ಆಗ್ಬೋದು, ಪ್ಯಾಕೆಟ್ ಹಾಕ್ಕೊಡುದು. ಗೋಕ್ಷೀರ ಇಷ್ಟು ಹಾಕಿ ಮತ್ತೆ ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸಿದಾಗ ಮುದ್ಗಾನ್ನ ಸಿದ್ಧವಾಗ್ತದೆ. ಇದು ದೇವಿಗೆ ಇಷ್ಟ. ಯಾವತ್ತಾರೋ ಒಂದು ಶುಕ್ರವಾರವೋ ಮಂಗಳವಾರವೋ ಮಾಡಿ ನೋಡಬಹುದು. ಅಷ್ಟು ಹಿನ್ನೆಲೆಯಲ್ಲಿ ಮುದ್ಗೌದನಾಸಕ್ತ ಚಿತ್ತ ಅಥವಾ ಮುದ್ಗಾನ್ನಾಸಕ್ತ ಚಿತ್ತ ಅಂದರೆ ಅಕಸ್ಮಾತ್ ಯಾವುದೋ ಒಬ್ಬ ಸಾಧಕನಿಗೆ, ಉಪಾಸಕನಿಗೆ, ಭಕ್ತನಿಗೆ ನಾನು ಇದನ್ನು ನೈವೇದ್ಯ ಮಾಡೇ ಮಾಡಬೇಕು, ಒಳಗಡೆಯಿಂದ ನನಗೆ ಅನುಭವಕ್ಕೆ ಬರದೇ ಇದ್ದರೂ ಸಹ ಹೊರಗಡೆಯಿಂದ ನನ್ನ ಬಾಹ್ಯ ಪೂಜೆಯಿಂದನಾದರೂ ಆಕೆಯನ್ನು ತೃಪ್ತಿಪಡಿಸ್ತೇನೆ ಅಂತ ಭಾವಿಸಿದರೆ ಅವನಿಗೊಂದು ಗೈಡ್ಲೈನ್ ಬೇಕಾ ಬೇಡವಾ? ಆ ಕಳಕಳಿಯಿಂದ ಹೇಳ್ತಾರೆ ಅದನ್ನು ಹೇಗೆ ಅಂತ. ಅಷ್ಟಾದ ಮೇಲೆ ಮುಂದಿನ ನಾಮಕ್ಕೆ ಹೋಗೋಣ. ಸಾಕಿನ್ಯಂಬಾ ಸ್ವರೂಪಿಣಿ. ಸಾಕಿನಿ ಮಾತೆಯ ಸ್ವರೂಪ ಇದು. ಅಷ್ಟು ಆ ನಾಮದ ಅರ್ಥ. ಅಂದರೆ 514ನೇ ನಾಮದಿಂದ ಮೂಲಾಧಾರಾಂಬುಜಾರೂಢ ಈ ನಾಮದಿಂದ ಆರಂಭಿಸಿ ಈ ನಾಮದವರೆಗೆ, ಅಂದರೆ ಸಾಕಿನ್ಯಂಬ ಸ್ವರೂಪಿಣಿ ಎನ್ನುವಂಥ ನಾಮದವರೆಗೆ ಒಟ್ಟು ಎಷ್ಟು ನಾಮಗಳಾದವು? 7 ನಾಮಗಳಾದವು. ಈ 7 ನಾಮಗಳಲ್ಲಿ ವರ್ಣಿತವಾದದ್ದು ಸಾಕಿನಿ ಯೋಗಿನಿಯ ವರ್ಣನೆ, ಅವಳ ವಿಚಾರ. ಇಷ್ಟಾದ ಮೇಲೆ ನಾವು ಮೂಲಾಧಾರಕ್ಕೆ ಹೋಗ್ಬಿಟ್ವಿ. ಅದಕ್ಕಿಂತ ಕೆಳಗಿನ್ನು ಚಕ್ರ ಇಲ್ಲ. ಹಾಗಾಗಿ ಮತ್ತೆ ಪುನಃ ಅವರ ಆ ವಿವರಣೆ ಮಾಡುವ ಮಾರ್ಗ ಬದಲಾವಣೆ ಆಗುತ್ತೆ. ನೇರವಾಗಿ ಇಲ್ಲಿಗೆ ಬಂದುಬಿಡ್ತಾರೆ. ಇವಾಗ ಆಜ್ಞಾ ಚಕ್ರಾಬ್ಜ ನಿಲಯ. ಆಜ್ಞಾಚಕ್ರ ಎನ್ನುವಂತಹ ಕಮಲದಲ್ಲಿ ನೆಲಸಿರುವವಳು ಜಗನ್ಮಾತೆ. ಆಜ್ಞಾಚಕ್ರಾಬ್ಜ ನಿಲಯ. ಅಂಬುಜ ಕಮಲ, ಅಬ್ಜ ಕಮಲ. ಅಪ್ ಅಂದರೆ ನೀರು ಸಂಸ್ಕೃತದೊಳಗೆ. ಅಪ್ ಪ್ಲಸ್ ಜ ಅಪ್ಚ ಅಂತ ಆಗೋದಿಲ್ಲ. ಅಬ್ಜ ಜಸ್ತ್ವ ಸಂಧಿಯಾಗಿ ಏನಾಗುತ್ತೆ? ಪಕಾರ ಬಿಕಮ್ಸ್ ಬಕಾರ. ಹಾಗಾಗಿ ಅಬ್ಜ, ಅಬ್ಜಲೋಚನೆ, ಕಮಲಲೋಚನೆ ಅಂತ ಅರ್ಥ. ಹಾಗೆ ಅಬ್ಜಂ ಅಂದರೆ ಕಮಲ, ಅಂಬುಜಂ ಅಂದರೂ ಕಮಲ, ಪಂಕಜಂ ಅಂದರೂ ಕಮಲ, ಅಬ್ಜ ಅಂತ ಹೇಳಿದ್ರು ಕಮಲ. ಹಾಗಾಗಿ ಒಂದೊಂದು ಕಡೆಗೆ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ನಮಗೆ ಆ ಶಬ್ದ ಭಂಡಾರ ಇದ್ದರೆ ಓ ಇದೇ ಅರ್ಥ ಅಂತ ಚಕ್ಕಂತ ಗೊತ್ತಾಗುತ್ತೆ. ಅಲ್ಲಿ ಪ್ರತಿಯೊಂದಕ್ಕೂ ಸಹ ಕೋಶಕ್ಕೆ ನಾವು ಶರಣು ಹೋಗಬೇಕಾಗುತ್ತೆ. ಅಬ್ಜ ಆಜ್ಞಾಚಕ್ರಾಬ್ಜ ನಿಲಯ. ಆಜ್ಞಾಚಕ್ರ ಎನ್ನುವಂಥ ಕಮಲದಲ್ಲಿ ವಾಸ ಮಾಡಿರುವವಳು. ಈ ಆಜ್ಞಾಚಕ್ರ ಎಲ್ಲುಂಟು ಅಂದರೆ 2 ಕಣ್ಣುಗಳ ಹುಬ್ಬುಗಳ ನಡುವೆ ಇಲ್ಲಿ ಅವಳ ವಾಸಸ್ಥಾನ. ಇದಕ್ಕೆ 2 ದಳಗಳು. ನಾನು ಹಿಂದೆ ಹೇಳಿದ್ದೆ, ಇನ್ನೊಂದು ಸಂಜಾಸ್ತೇನೆ. ಈ ದಳಗಳು ಮತ್ಯಾವುದೂ ಅಲ್ಲ. ಏನು ಯೋಚನೆ ಮಾಡಿ ಸುಲಭವಾಗಿ ಅರ್ಥ ಆಗಲಿ ಅಂತ ಈ 2 ಕಣ್ಣುಗಳೇ 2 ದಳಗಳು. ಇದರ ಸೆಂಟರ್ ಭಾಗವೇ ಅದರ ವಾಸಸ್ಥಾನ. ತುಂಬ ಜನ ಏನೋ ಭಾರಿ ದೊಡ್ಡ ಪ್ರಶ್ನೆ ಕೇಳಿದೆ ಅಂಥೇಳಿ ಪ್ರಶ್ನೆ ಕೇಳ್ಬಿಡ್ತಾರೆ. ಯಾಕ್ರಿ ಇಲ್ಲಿ ಕುಂಕುಮ ಇಟ್ಕೊಳ್ಬೇಕು? ಲಲಿತಾ ಸಹಸ್ರನಾಮ ಓದ್ರಿ. ಅಲ್ಲ, ಓದಿದ್ದೇವೆ. ಎಷ್ಟು ವರ್ಷ? ಜನ್ಮಾಂತರದಿಂದ ಓದಿದ್ದೇವೆ. 20 ನಿಮಿಷಕ್ಕೆ ಪಾರಾಯಣ ಬಿಸಾಡಿಬಿಡ್ತೇವೆ ಮಾಡಿ. ಬಿಸಾಡಿದ್ದು ಏನು ಪ್ರಯೋಜನ? ಏನು ಪ್ರಯೋಜನ? ಇಲ್ಲಿ ಅವಳನ್ನು ಹೊರಗಡೆಯಿಂದ ಅರ್ಚನೆ ಮಾಡೋದಕ್ಕೆ ಅವಕಾಶ ಇದೆ ನಮಗೆ. ಅದಕ್ಕೋಸ್ಕರ ಇಡು ಕುಂಕುಮನ ಇಲ್ಲಿ ಅಂತಾರೆ ಶಾಸ್ತ್ರಕಾರ. ಅದಾದ ಮೇಲೆ ಭಸ್ಮ, ಭಸ್ಮದ ಮೇಲೆ ಕುಂಕುಮ ಅಲ್ಲ. ಸರ್ವೋಪರಿ ನೆಸೇತ್ ಭಸ್ಮ, ಭಸ್ಮೋಪರಿ ನ ಕಿಂಚನ. ಯಾಕೆಂದ್ರೆ ಇದು ಜಗನ್ಮಾತೆ, ಪರಶಿವ. ರೋಮಾಂಚನ ಆಗ್ತದೆ ಅರ್ಥ ಆಗಿಬಿಟ್ರೆ. ಅದಕ್ಕೆ ಸಲ ಅರ್ಥ ಮಾಡ್ಕೊಳ್ಬಾರ್ದು ಅಂತ ಅನ್ಸುತ್ತೆ ಕೆಲವು ಸಲ. ಭಾಳ ಸಂತೋಷ ಆಯ್ತು ಸರ್, ಇಡ್ತೀವಿ ನಾವು ಮಾಡಿದ್ದು ಅದೇನೇ ಸರ್. ಅಲ್ವಾ? ಹಾಗೆ 2 ಭ್ರೂಮಧ್ಯ ಉಂಟಲ್ಲ, ಈ ಭ್ರೂಮಧ್ಯ
ಅವಳ ವಾಸಸ್ಥಾನ ಆಜ್ಞಾಚಕ್ರಾಬ್ಜ ನಿಲಯ ಅಲ್ಲಿ. ಹಾಗಾಗಿ ಅಲ್ಲಿಯೇ ಅದನ್ನು ಇಡೋದು. ಅಷ್ಟಾದ ಮೇಲೆ ಸಾಧಕ ತನ್ನ ಸಾಧನೆಯಿಂದ ಆಜ್ಞಾ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಅಂದರೆ ಕಿಂಚಿತ್ ಅಂತ ಅರ್ಥ, ಜ್ಞಾನ. ಇಲ್ಲಿ ಬಂದಾಗ ಜಗನ್ಮಾತೆ ಸಾಧಕನಿಗೆ ತನ್ನ ಸ್ವಲ್ಪ ಜ್ಞಾನವನ್ನು ಕೊಡ್ತಾಳಂತೆ. ಅಂದರೆ ಅವನಿಗೆ ನೇರವಾಗಿ ಅರಿವು ಬರುತ್ತೆ. ಅವಾಗ ಸ್ವಲ್ಪ ಅಂದರೆ ಸ್ವರೂಪ ಸ್ವಲ್ಪ ಅಂತಲ್ಲ, ಸ್ವಲ್ಪ ಕಾಲ ಮಾತ್ರ ಮಿಂಚಿ ಮಾಯವಾಗಿ ಬಿಡ್ತಾಳೆ. ಹಾಗಾಗಿ ಅವಳ ಹೆಸರು ಆಜ್ಞಾ ಅಂತ. ಸಾಧಕ ತನ್ನ ಸಾಧನೆಯಿಂದ ಸಮಾಧಿ ಸ್ಥಿತಿಗೆ ಏರಿದಾಗ ದೇವಿ ಈ ಸ್ಥಳದಲ್ಲಿ ಸ್ವಲ್ಪ ಗೋಚರಿಸಿ ಮತ್ತೆ ಸಾಧಕನನ್ನು ಆನಂದ ಪರವಶನನ್ನಾಗಿ ಮಾಡ್ತಾಳೆ. ಸಮಾಧಿಯಿಂದ ಬಹಿರ್ಮುಖನಾದಾಗ ಈ ತನಕ ಗೋಚರಿಸ್ತಾ ಇದ್ದಂಥ ಆ ರೂಪ ಮತ್ತೆ ಅದರ್ಶನವಾಗಿ ಬಿಡುತ್ತೆ. ಅವನು ಸಾಮಾನ್ಯ ವ್ಯಕ್ತಿಯಂತೆ ಆಗಿಬಿಡ್ತಾನೆ. ಇಷ್ಟೊತ್ತು ಒಳಗಡೆಯಿಂದ ಆ ಸ್ವರೂಪವನ್ನು ಅವನು ಅನುಭವಿಸ್ತಾ ಇದ್ದ. ಹೀಗೆ ಆ ದೇವಿಯ ರೂಪ ಅದರ್ಶನವಾಗುತ್ತೆ. ಮತ್ತೆ ಮೊದಲಿನಂತೆ ಸಾಧಕನಿಗೆ ಅಜ್ಞಾನ ಆವರಿಸಿಬಿಡುತ್ತೆ. ಇದನ್ನೇ ಆಜ್ಞಾ ಎನ್ನುವಂತಹ ಈ 2 ಅಕ್ಷರದ ಶಬ್ದ ಇಷ್ಟೆಲ್ಲ ಅರ್ಥ ಹೇಳುತ್ತೆ. ಗುರು ಈ ಚಕ್ರದ ಅಭಿಮಾನಿ. ಯಾಕೆಂದರೆ ಇಲ್ಲಿಂದ ಮುಂದಕ್ಕೆ ಹೋಗುವುದು ಅಥವಾ ಮತ್ತೆ ಕೆಳಕ್ಕೆ ಬರುವುದು ಅವನ ಅನುಗ್ರಹವನ್ನು ಅವಲಂಬಿಸಿಕೊಂಡಿರುತ್ತೆ. ನೋಡಿ, ಅತ್ಯಂತ ಎತ್ತರದ ಚಕ್ರ ಆಜ್ಞಾಚಕ್ರ. ಸಹಸ್ರಾರ ಸಾಧನೆದಲ್ಲ ಅದು, ಇಲ್ಲಿಯವರೆಗೆ ಸಾಧನೆ, ಅದು ಸಾಧ್ಯ ಅಲ್ವಾ. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ ಅವನ ಸ್ಥಾನ ಅಷ್ಟು ಎತ್ತರ ಆದ್ದರಿಂದ ನಿನಗೆ ಯಾವುದೇ ದೇವತೆ, ಉಪಾಸ್ಯ ದೇವತೆ ಆಕಾರ ಮನಸ್ಸಿಗೆ ಬರದೇ ಇದ್ದರೆ ಗುರುವನ್ನೇ ಭಾವಿಸಿಕೊಂಡು ಮಾಡು ಧ್ಯಾನನ ಅಂತ. ಎಂತಹ ಸ್ಥಾನ! ಆ ಧ್ಯೇಯವಾದಂಥ ಆಕಾರ ನಿನ್ನ ಕಣ್ಣಿಗೆ ಬರ್ತಾ ಇಲ್ಲ, ಸ್ವರೂಪ ಗೊತ್ತಿಲ್ಲ, ಎಲ್ಲೂ ಪಟ ಸಿಗಲಿಲ್ಲ. ಆಗ ನಿನ್ನ ಆರಾಧ್ಯ ಗುರು ಅಂದರೆ ಪ್ರಾಮಾಣಿಕರಾಗಿ ಅತ್ಯಂತ ತಪಸ್ವಿಗಳಾದಂಥವರು. ಯಾಕೆಂದರೆ ಇವತ್ತು ಗುರುಗಳು ತುಂಬ ಜನ ಸಿಗ್ತಾರೆ, ಕಾರ್ಡ್ ಕೊಟ್ಟೇ ಬಿಡ್ತಾರೆ ಕಂಡ ತಕ್ಷಣ. ನೋ, ಯಾಕೆಂದರೆ ಅಧ್ಯಾತ್ಮ ಸಾಧನೆಯಲ್ಲಿ ಮುಂದುವರೆದು ಜೀವನ್ಮುಕ್ತರ ಅಂಥ ಸದಾಶಿವ ಬ್ರಹ್ಮೇಂದ್ರರು, ಪ್ರಾತಸ್ಮರಣೆಯಂಥ ಚಂದ್ರಶೇಖರ ಭಾರತಿ, ಈ 2 ಉದಾಹರಣೆ ನಾನು ಕೊಡ್ತಾ ಇದ್ದೇನೆ ಅಷ್ಟೇ. ಎಂಥೆಂಥ ಮಹಾನುಭಾವರಿದ್ದಾರೆ ಈ ದೇಶದೊಳಗೆ. ಆದರೆ ಅಷ್ಟೇ ಪ್ರಚಾರದ ಗುರುಗಳು ಇದ್ದಾರೆ. ಮೋಸ ಹೋಗಬಾರ್ದು. ಆಯ್ಕೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ನಮಗೆ ಪ್ರಾಮಾಣಿಕ ಅಂತ ತಿಳುವಳಿಕೆ ಇರಬೇಕು. ಹಾಗಾಗಿ ಆ ಸ್ವರೂಪ ನಿನ್ನ ಮುಗಿ ಗೊತ್ತಾಗದಾಗಿದ್ದರೆ ಅಂಥವರನ್ನು ಧ್ಯಾನ ಮಾಡು. ಹೀಗೆ ಅಂದರೆ ಎಷ್ಟು ಎತ್ತರದ ಸ್ಥಾನ! ಯಾಕೆಂದರೆ ಈ ಭವಬಂಧನವನ್ನು ಹರಿಯುವಂಥವ್ರು ಅವರಾದ್ರಿಂದ ಅವರು ನಿನ್ನ ಗುರುಗಳನ್ನು ಧ್ಯಾನ ಮಾಡು ಹೀಗೆ ಅಂತ. ಅದರ ಅಭಿಮಾನಿ ದೇವತೆ ಗುರು. ಹೀಗೆ ಈ ಚಕ್ರಕ್ಕೆ ಬಂದಾಗ ಜಗನ್ಮಾತೆಗೆ ಹಾಕಿನಿ ಅಂತ ಹೆಸರು. ಒಂದು ಸಣ್ಣ ಕ್ಲೂ ಉಂಟು ನಮಗೆ ಯಾಕೆ ಅವಳಿಗೆ ಹಾಕಿನಿ ಅಂತಂದರೆ ಅಷ್ಟೇ, ಅವಳ ಹೆಸರು ಹಾಕಿನಿ. ಶಾಸ್ತ್ರ ಹೇಳುತ್ತೆ ಅದನ್ನು ಗೊತ್ತಾಗದೇ ಇರಲಿ ಅಂತ ಅವಳ ಹೆಸರು ಹಂಸವತಿ ಅಂತ. ಈಗ ನಾ ಹೇಳ್ತಾ ಬಂದ ಹಿನ್ನೆಲೆಯಲ್ಲಿ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ನನಗೆ ಅಂತ. ಹಾಗಾಗಿ ಹಂಸವತಿ ಕ್ಷಮಾವತಿ ಅಂತ ಹೆಸರು. ಎಷ್ಟು ಸುಂದರವಾದ ಹೆಸರು ನೋಡ್ರಿ. ಯಾರಿಗಾರು ಇಂಥ ಹೆಸರನ್ನು ಇಡ್ತೇವೆ ನಾವು? ಇಲ್ಲ. ಹಂಸವತಿ ಕ್ಷಮಾವತಿ ಏನೂ ಗೊತ್ತಾಗೋದಿಲ್ಲ. ಹಂಸವತಿ ಕ್ಷಮಾವತಿ ಎಷ್ಟಾರು ಅರ್ಥ ಹೇಳ್ಬೋದು ಹೀಗೆ ಅಂತ. ಹೀಗೆ ಈ ನಾಮದಿಂದ ಆರಂಭಿಸಿ ಮುಂದಿನ ಹಾಕಿನಿ ರೂಪಧಾರಿಣಿ ಎನ್ನುವಂತಹ 527ನೇ ನಾಮದವರೆಗೆ ಮತ್ತೆ ಪುನಃ ಒಟ್ಟು 7 ನಾಮಗಳಲ್ಲಿ ಆ ಹಾಕಿನಿ ದೇವಿಯ ವಿಚಾರವನ್ನು ಲಲಿತಾ ಸಹಸ್ರನಾಮ ವರ್ಣನೆ ಮಾಡುತ್ತೆ. ಈಕೆಯ ಧ್ಯಾನ ಶ್ಲೋಕ ಹೇಗುಂಟು ಅಂದರೆ ಭ್ರೂಮಧ್ಯೆ ಬಿಂದು ಮಧ್ಯೆ ದಲಯುಗ ಕಲಿತೆ ಶುಕ್ಲವರ್ಣಾಂ ಕರಾಬ್ಜೈ ಬಿಭ್ರಾಣಾಂ ಜ್ಞಾನಮುದ್ರಾಂ ಡಮರುಕ ಕಮಲಾಮಕ್ಷಮಾಲಾಂ ಕಪಾಲಂ ಷಟ್ಚಕ್ರಾಧಾರಮಧ್ಯಾಂ ತ್ರಿನಯನಲಸಿತಾಂ ಹಂಸವತ್ಯಾದಿಯುಕ್ತಾಂ ಹಾರಿದ್ರಾನ್ನೈಕಸಕ್ತಾಂ
ಸಕಲ ಸುಖಕರೀಂ ಹಾಕಿನೀಂ ಭಾವಯಾಮಃ ಹಾರಿದ್ರಾನ್ನೈಕಸಕ್ತಾಂ ಸಕಲ ಸುಖಕರೀಂ ಹಾಕಿನೀಂ ಭಾವಯಾಮಃ. ಈ ಶ್ಲೋಕದ ಅರ್ಥ ಹೀಗಿದೆ. ಹಾಕಿನಿ ದೇವಿ ಭ್ರೂ ಮಧ್ಯದಲ್ಲಿ ಇದ್ದಾಳೆ. ಭ್ರೂ ಅನ್ನೋದು ಸಂಸ್ಕೃತದ ಶಬ್ದ. ಅದನ್ನು ಬ್ರಿಟಿಷರು ಕದ್ರು ನಮ್ಮಿಂದ. ಒಳ್ಳೊಳ್ಳೆ ಶಬ್ದ ಇದೆ ಬೇಕಷ್ಟು ಇಲ್ಲಿ ಅಂತ ಹೇಳಿ ಆ ಶಬ್ದವನ್ನು ಇಂಗ್ಲೀಷರು, ಬ್ರಿಟಿಷರು ಅಂದರೆ ಆ ಭಾಷೆ ಇದನ್ನು ಎರವಲಾಗಿ ತೆಗೆದುಕೊಂಡ ಹಾಗೆ ಕಾಣುತ್ತೆ. ಹೀಗೆ ಇಲ್ಲಿ ಮಧ್ಯದಲ್ಲಿ ಇರುವಂತಹ ಕೇಂದ್ರದಲ್ಲಿ ಅವಳ ವಾಸಸ್ಥಾನ. ಈ ಕಮಲಕ್ಕೆ ಎರಡೇ ದಳಗಳು, ಎರಡು ಕಣ್ಣುಗಳೇ ದಳಗಳು. ಹಾಗಾಗಿಯೇ ಈ ಕಣ್ಣನ್ನು ಕಮಲಕ್ಕೆ ಹೋಲಿಸ್ತಾರೆ, ಕಮಲಾಕ್ಷಿ ಅಲ್ವಾ. ಮತ್ತು ಇನ್ನೂ ಏನೇನೆಲ್ಲ ಹೆಸರುಗಳಿಂದ ಕರೀತಾರೆ. ಈ ಅವಳ ವರ್ಣ ಹೇಗಿದೆ ಕೇಳಿದರೆ ಶುಕ್ಲ ವರ್ಣದವಳು, ಅಂದರೆ ಸ್ವಚ್ಛ, ಬಿಳುಪು, ಅತ್ಯಂತ ಶುದ್ಧ. ಕೈಗಳಲ್ಲಿ ಕ್ರಮವಾಗಿ ಅವಳು ಜ್ಞಾನ ಮುದ್ರೆಯನ್ನು ಹಿಡಿದಿದ್ದಾಳೆ. ಮತ್ತು ಡಮರು, ಶುದ್ಧವಾದಂತಹ ಅಕ್ಷಮಾಲೆ ಅಂದರೆ ಸ್ಫಟಿಕದ್ದು ಅಂತ ಹೇಳ್ಬೋದು, ಶುದ್ಧವಾದ್ದು ಅಂದರೆ. ಮತ್ತು ಕಪಾಲವನ್ನು ಧರಿಸಿದ್ದಾಳೆ, ಸ್ಕಲ್, ತಲೆಬುರುಡೆಗೆ ಅಂತ. ಮಜ್ಜೆಯಲ್ಲಿ ಅಭಿಮಾನ ಅವಳಿಗೆ. ಮಜ್ಜಿಗೆ ಅಲ್ಲ, ಮಜ್ಜೆಯಲ್ಲಿ ಅಭಿಮಾನ. ಅರ್ಥ ಆಮೇಲೆ ಹೇಳ್ತೇನೆ. ಮತ್ತೆ ವಕ್ತ್ರ ಷಟ್ಕಂ ದಧಾನ. ಧ್ಯಾನ ಶ್ಲೋಕದಲ್ಲಿ ಇದನ್ನು ಹೇಳಲಿಲ್ಲ, ಆದರೆ ವ್ಯಾಖ್ಯಾನಕಾರರು ಬರೀತಾರೆ ತಂತ್ರಶಾಸ್ತ್ರದಲ್ಲಿ ಜಗನ್ಮಾತೆಗೆ ವಕ್ತ್ರ ಷಟ್ಕ, ಒಟ್ಟು ಎಷ್ಟು? 6 ಮುಖಗಳು. ಯಾಕೆಂದರೆ ಪಂಚಭೂತಗಳ ಜೊತೆಗೆ ಇನ್ನೊಂದು ಸೇರಿದೆ, ಮನಸ್ಸು. ಹಾಗಾಗಿ ಮನೋಭಿಮಾನಿನಿಯೂ ಸಹ ಹೌದು. ಹಾಗಾಗಿ 6 ಮುಖಗಳು ಧ್ಯಾನ ಶ್ಲೋಕದಲ್ಲಿ ಇಲ್ಲ ಅದು. ಮತ್ತು ಒಟ್ಟು 3 ಕಣ್ಣುಗಳು ಇವಳಿಗೆ, ಒಂದೊಂದು ಮುಖಕ್ಕೆ. ಹಂಸವತಿ ಮತ್ತು ಕ್ಷಮಾವತಿ ಅನ್ನುವಂಥ ತನ್ನೆರಡು ಉಪಶಕ್ತಿಗಳಿಂದ ಪರಿವೃತಳಾಗಿದ್ದಾಳೆ. ಕೇಸರಿ ಅನ್ನದಲ್ಲಿ ಅತ್ಯಂತ ಪ್ರೀತಿ. ಇಂತಹ ಹಾಕಿನಿ ದೇವಿ ಹೇಗಿದ್ದಾಳೆ ಅಂದರೆ ಸಕಲರಿಗೂ ಸುಖವನ್ನು ನೀಡುವವಳವಳು. ಇಂತಹ ದೇವಿಯನ್ನು ನಾವು ಹೃದಯದಲ್ಲಿ ಭಾವಿಸೋಣ ಎನ್ನುವಂಥದ್ದು. ಇಷ್ಟು ಧ್ಯಾನ ಶ್ಲೋಕದ ಅರ್ಥ. ಈ ಧ್ಯಾನ ಶ್ಲೋಕದ ವಿವರಣೆಯನ್ನು ಈಗ ನೋಡ್ತಾ ಹೋಗೋಣ, ಏನೇನು ಸಿಗತ್ತೆ ಅಂತ. ಇಲ್ಲಿ ನಾಮದಲ್ಲಿ ಇಲ್ಲದೇ ಇರುವಂತಹ ಕೆಲವು ವಿಚಾರ ಧ್ಯಾನ ಶ್ಲೋಕದಲ್ಲಿ ಮಾತ್ರ ನಿಂತು ಬಿಟ್ಟಿದೆ. ಜಗನ್ಮಾತೆಯನ್ನು ಕುರಿತು ಹೇಳಬೇಕಿದ್ರೆ ಆಕೆ ಕೈಯಲ್ಲಿ ಏನಿದೆ ಕೇಳಿದರೆ ಬಿಭ್ರಾಣಾಂ ಜ್ಞಾನಮುದ್ರಾಂ ಅಂತ ಉಂಟು. ಅಲ್ಲಿ ಜ್ಞಾನಮುದ್ರೆಗೆ ಸಂಬಂಧಪಟ್ಟ ಹಾಗೆ ನಾಮ ಆ ಲಲಿತಾ ನಾಮಗಳಲ್ಲಿ ಇಲ್ಲ. ಹಾಗಾಗಿ ಇಲ್ಲೇ ಹೇಳಿಬಿಡ್ತೇನೆ ಅದನ್ನು. ಜ್ಞಾನಮುದ್ರೆ, ಇದು ಜ್ಞಾನಮುದ್ರೆ. ಯಾವಳೋ ಪ್ರಾಯಶಃ ಇಂದು ಹೇಳಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಇದು ಹೀಗೇನೇ ಇರಬೇಕೆ ಅಷ್ಟೇ ಹೊರತು ಸಹ ಹೀಗಾಗಬಾರ್ದು. ಮತ್ತೆ ಕೆಲವು ಸಲ ನೀವು ಚಿತ್ರದೆಲ್ಲ ಕ್ಯಾಲೆಂಡರ್ ನೋಡ್ತೀರಿ, ಯಾವ್ದಾರೋ ಇರ್ತಾರೆ. ಯಾಕೆಂದರೆ ಯಾವುದಕ್ಕೋ ಯಾವುದೋ ತೋರಿಸ್ತಾರೆ, ಹಿಂಗೆ ಮಾಡ್ಕೊಂಡಿರ್ತಾರೆ ಅವರು. ಇದು ಪ್ರಾಮಾಣಿಕವಾದಂತಹ ಮುದ್ರಾ ದರ್ಶನ ಅಲ್ಲ. ಯಾಕೆ ಹೀಗೆ ಹೇಳಬೇಕು ಅಂದರೆ, ನೋಡಿ, ನಾವೆಲ್ಲರೂ ಸಹ ಕಾಮ ಅಲ್ವಾ? ಕಾಮ ಅಂದ್ರೇನು? ಬಯಕೆ, ಹೌದಾನೆ? ಈ ಕಾಮದಿಂದಾಗಿಯೇ ಆ ಕಾಮವನ್ನು ಇದು ಕಾಮದ ಪ್ರತಿನಿಧಿ. ಈ ಕಾಮವನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರನೇ ಬೆಳಗಿಂದ ಸಂಜೆವರೆಗೆ ಏನೆಲ್ಲ ಕರ್ಮ, ಹೌದಾನೆ? ಈ ಕಾಮಕ್ಕೆ ಕಾರಣ ಆಸೆ. ಇದನ್ನು ಹೀಗೂ ಹೇಳ್ಬೋದು, ಇನ್ನೊಂದು ರೀತಿ ಉಂಟು. ಆಸೆ, ಅದರಿಂದ ಕಾಮನೆ ಈಡೇರಿಸೋದಕ್ಕೆ ಕರ್ಮ. ಅರ್ಥ ಆಯ್ತಾ? ಈ 3 ಆಯ್ತು. ಈ 3 ಇದ್ದಾಗ ಏನಾಗತ್ತೆ ಕೇಳಿ, ಇವನು ಜೀವ. ಈತ ಈ 3ರ ಜೊತೆಗೆ ಸೇರಿದರೆ ಇವನು ಭಗವಂತ ದೂರಾಗಿ ಬಿಡ್ತಾನೆ. ಕೊನೆಗೆ ಸಾಧನೆಗೆ ತೊಡಗಿ ಇದನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನತ್ತೆ ಶಾಸ್ತ್ರ. ಏನು ಕೇಳಿದರೆ ಜ್ಞಾನ, ಭಕ್ತಿ, ಜ್ಞಾನ, ವೈರಾಗ್ಯ.
ಭಕ್ತಿ ಇದು, ಅದಾದಮೇಲೆ ಜ್ಞಾನದಿಂದ ವೈರಾಗ್ಯ. ಹೀಗೆ ಆದಾಗ ಏನಾಗುತ್ತೆ ಕೇಳಿದರೆ ಈ ಜೀವ ಪರಮಾತ್ಮನತ್ತ ಮುಖ ಮಾಡ್ತಾನೆ, ಅವನು ಬಾಗುತ್ತಾನೆ. ಇವನು ಸ್ವಲ್ಪ ಬಾಗಿದ್ರೆ ಇವನು ಸ್ವಲ್ಪ ಬಗ್ಗಿ ಬರ್ತಾನೆ ಭಗವಂತವನ ಹತ್ರ. ನೋಡಿ ಅವನಿಗೇನಾಗುತ್ತೆ, ಹೀಗಾಗುತ್ತೆ. ಹೀಗೆ ಜೀವಾತ್ಮ ಪರಮಾತ್ಮನ ಸೇರುವಿಕೆಯೇ ಹೀಗೆ ನೋಡಿದಾಗ ಒಂದು ಪೂರ್ಣ ವೃತ್ತಾಕಾರ ಆಯಿತು. ಇದು ಪರಿಪೂರ್ಣತೆ. ಹೀಗೆ ಇರಬೇಕು. ಅದಾದ ಮೇಲೆ ಮತ್ತೆ ಪುನಃ ಈಗೇನಾಗುತ್ತೆ, ಹೀಗಿದ್ದರೆ ಯಾವ ತೊಂದರೆನೂ ಇಲ್ಲ, ಮತ್ತಾದ್ರೂ ತೊಂದರೆ ಇಲ್ಲ. ಯಾಕೆ ಕೇಳಿದರೆ ಒಮ್ಮೆ ಭಗವಂತನ ಸಾಕ್ಷಾತ್ಕಾರ ಕಂಡವನು ಬಹಿರ್ಮುಖನಾದರೂ ಸಹ ಅವನಿಗೆ ಇವುಗಳ ಸೋಂಕು ಇಲ್ಲ, ಮೊದಲಿನ ಕೊಂಬಿಲ್ಲ. ಯಾಕೆ ಇವಾಗ ಏನಾಗಿದೆ, ಭಕ್ತಿಜ್ಞಾನ ವೈರಾಗ್ಯಗಳಾಗಿ ಬಿಟ್ಟಿವೆ. ಹೀಗೆ ನಿಂತಾಗ ಯೋಚನೆ ಮಾಡಬೇಡ, ಅಭಯ ಏನಾಯಿತು, ಅಭಯ ಮುದ್ರೆ ಆಯಿತು ಅಷ್ಟೇ. ಜ್ಞಾನ ಮುದ್ರೆ ಇದು, ಆಮೇಲೆ ಅಭಯ ಮುದ್ರೆ. ಇದಿಷ್ಟು ಈ ಮುದ್ರೆಯ ವಿಚಾರ. ಜಗನ್ಮಾತೆ ಅಭಯ ಮುದ್ರೆ ಅಂತ ತೋರಿಸ್ತಾ, ಇದು ಹೀಗೆ ಇರಬೇಕು ಅಷ್ಟು ಹೊರತು ಮತ್ತೊಮ್ಮೆ ಹೀಗಿರಬಾರ್ದು. ಹೀಗಿದ್ರೆ ಏನಂತ ಅರ್ಥ ಗೊತ್ತಾ, ಈ ಸ್ಥಿತಿಯಲ್ಲಿ ಅವನಿಗೆ ಆಸೆ ಕಾಮನೆ ಇವೆಲ್ಲ ಬಿಡಲಿಲ್ಲ ಅಂತ ಅರ್ಥ. ಮತ್ತೆ ಪುನಃ ಹಾಗಾಗಿ ನೇರವಾಗಿ ಹೀಗೇನೇ ಇರಬೇಕು. ಇದು ಸರಿಯಾದಂತಹ ಮುದ್ರಾ ವಿನ್ಯಾಸ. ಅಷ್ಟಾದಮೇಲೆ ಜಗನ್ಮಾತೆ ಜ್ಞಾನ ಮುದ್ರಾಂ ಅಂತ ಅದನ್ನು ಬಿಭ್ರಾಣಾಂ ಧರಿಸಿದ್ದಾಳೆ. ಯಾಕೆಂದರೆ ನಾಮದಲ್ಲಿ ಈ ವಿಚಾರ ಅಲ್ಲಿ ಇಲ್ಲ, ಧ್ಯಾನ ಶ್ಲೋಕದಲ್ಲಿದೆ ಅಂತ. ಅಂದರೆ ಯಾಕಿಲ್ಲ ಅಂತ ಕೇಳಿದರೆ ಬೇರೆ ಎಲ್ಲೋ ಕಡೆಗೆ ಬಂದಿರ್ತದೆ ಇದು, ಅದಕ್ಕೋಸ್ಕರ ಮತ್ತೆ ಯಾಕೆ ಹೇಳಬೇಕು ಅಂತೇಳಿ ಬಿಟ್ಟಿರ್ತಾರೆ. ಮತ್ತು ಜಗನ್ಮಾತೆಯ ಬಣ್ಣ ಹೇಗಿದೆ ಅಂದರೆ ಶುಕ್ಲವರ್ಣ. ಅವಳ ಬಣ್ಣ ಅತ್ಯಂತ ಬಿಳುಪಾದಂತಹ ಬಣ್ಣ. ಆ ಬಿಳುಪು ಎನ್ನುವಂಥದ್ದು ಅದು ಶುಭ್ರತೆಯ ಸಂಕೇತವಾಗಿರುವಂಥದ್ದು. ಶುಭ್ರತೆ ಅಂದರೆ ಟ್ರಾನ್ಸ್ಪರೆಂಟ್ ಎನ್ನುವಂಥ ಅರ್ಥ, ಪಾರದರ್ಶಕತೆ ಅಂತ. ಯಾವುದು ಶುಭ್ರ ಅಂತ ಕೇಳಿದರೆ ಜ್ಞಾನವೇ ಶುಭ್ರ, ಎಲ್ಲವೂ ಸಹ ಅಶುಭ್ರ. ವೇದಾಂತದ ಪ್ರಕಾರ ಜ್ಞಾನ ಮಾತ್ರಂ ಶುಭ್ರಂ, ಅದೊಂದೇ ಅತ್ಯಂತ ಶುಭ್ರ. ಹಾಗಾಗಿ ತಾನು ಜ್ಞಾನಸ್ವರೂಪಿಣಿ ಅನ್ನೋದನ್ನು ಹೇಳೋದಕ್ಕೋಸ್ಕರ, ತಿಳಿಸೋದಕ್ಕೋಸ್ಕರ ಜಗನ್ಮಾತೆ ಶುಕ್ಲವರ್ಣಲಾಗಿ ಇಲ್ಲಿ ಅನುಭವಕ್ಕೆ ಬರ್ತಾಳೆ ಸಾಧಕನಿಗೆ. ಅದು ಎಷ್ಟು ಶುಭ್ರಳು ಅಂತ ಕೇಳಿದರೆ ದೀಕ್ಷಿತರು ಬರೀತಾರೆ, ಚಂದ್ರವತ್ ಅತಿ ಸ್ವಚ್ಛ. ಚಂದ್ರ ಎಷ್ಟು ಸ್ವಚ್ಛನೋ, ಅದು ಯಾವುದು ಪೂರ್ಣಿಮೆ ಚಂದ್ರ, ಅವನು ಎಷ್ಟು ಸ್ವಚ್ಛನೋ, ಎಷ್ಟು ಬೆಳುಪೋ ಅಷ್ಟು ಬೆಳುಪು ಅಂತ ಅರ್ಥ. ಈ ಸಾಮಾನ್ಯವಾಗಿ ನಮಗೆ ಅರ್ಥ ಇಲ್ಲ ಅಂತ ಒಂದೊಂದು ಉಪಮಾನವನ್ನು ಕೊಟ್ಟು ಶಾಸ್ತ್ರಕಾರ ಹೇಳ್ತಾರೆ. ಆ ಜಗನ್ಮಾತೆಯ ಈ ಬಣ್ಣ ಹೇಗಿದೆ ಕೇಳಿಲ್ಲ, ಅಲ್ಲೊಂದು ಅರ್ಥ ಉಂಟು. ಮತ್ತು ಪುನಃ ಸೂರ್ಯನಂತೆ ಬೆಳುಪು ಅಂತ ಹೇಳೋಲ್ಲ, ಚಂದ್ರನಂತೆ ಅಂತ ಹೇಳ್ತಾರೆ. ಯಾಕೆಂದರೆ ಸೂರ್ಯನ ಬೆಳಕು ಕಣ್ಣು ಕುಕ್ಕತ್ತೆ, ಚಂದ್ರನ ಬೆಳಕು ಅದು ಆಹ್ಲಾದವನ್ನು ಉಂಟು ಮಾಡುತ್ತೆ. ಹಾಗೆಯೇ ಅಲ್ಲಿ ಬಂದು ನಿಂತಾಗ ಸಾಧಕನಿಗೆ ಅವಳು ಸ್ವಚ್ಛಳಾಗಿ ಅನುಭವಕ್ಕೆ ಬರ್ತಾಳೆ. ಆದರೆ ಆ ಸ್ವಚ್ಛತೆ, ಶುಭ್ರತೆ ಅದು ಪ್ರಖರತೆಯಿಂದ ಕೂಡಿದ್ದಲ್ಲ, ಚಂದ್ರನ ಕಿರಣಗಳಂತೆ ಅತ್ಯಂತ ಆಹ್ಲಾದಕತೆಯನ್ನು ಉಂಟು ಮಾಡುವಂಥದ್ದು. ಆದ್ದರಿಂದ ಅವಳು ಚಂದ್ರನಂತೆ ಸ್ವಚ್ಛಳು ಅಂತ. ಈ ಬಹಳಷ್ಟು ಕಡೆ ಇಂಥ ಉದಾಹರಣೆಯನ್ನು ತಂತ್ರಶಾಸ್ತ್ರವೂ ಕೊಡುತ್ತೆ. ಸಾಮಾನ್ಯ ಕಾವ್ಯದಲ್ಲೂ ಸಹ ಇಂಥ ಶಬ್ದಗಳನ್ನು ಬಳಸ್ತಾರೆ. ಕಾಳಿದಾಸ ಒಂದು ಸಲ ಭೋಜರಾಜನ ಜೊತೆಗೆ ಏನೋ ಸಣ್ಣ ಒಂದು ವೈಮನಸ್ಸು ಬಂದು ಅವನು ಅಬ್ಸ್ಕ್ಯಾಂಡಿಂಗ್ ಆಗಿಬಿಟ್ಟಿದ್ದ. ಮಧ್ಯದಲ್ಲಿ ಒಂದು ಸಣ್ಣ ಅವಾಂತರ ವಿಚಾರ ಹೇಳ್ಬಿಡ್ತೇನೆ, ಚಂದ್ರನಂತೆ ಸ್ವಚ್ಛ ಅಂತ ಬಂದಿದ್ದಕ್ಕೋಸ್ಕರ. ಆಗ ಭೋಜನಿಗೆ ತುಂಬ ಪಶ್ಚಾತ್ತಾಪ ಆಯಿತು. ಕಾಳಿದಾಸ ಇಲ್ಲ ಅಂದರೆ ನನಗೆ ಹೃದಯವೇ ಇಲ್ಲ ಅಂತ ಭಾವಿಸಿದವನು. ಬೇಸರ ಮಾಡ್ಕೊಂಡು ಹೋಗ್ಬಿಟ್ನಲ್ಲ, ಎಲ್ಲಿ ಹೋದ ಗೊತ್ತಿಲ್ಲ. ಕೊನೆಗೆ ಇದ್ದಕ್ಕಿದ್ದಾಗ ಒಂದು ಡಂಗುರ ಸಾರ್ದ, ಕಾಳಿದಾಸನ ಪತ್ತೆ ಹಚ್ಚೋದಕ್ಕೆ ಅಂತಾನೆ. ಆಗ ಏನು ಹೇಳಿದ ಡಂಗುರ ಅಂದರೆ, ನನ್ನ ಹತ್ರ ಇನ್ನು ಯಾರೇ ಬಂದು ಏನು ಕೇಳೋದಾದರೂ ಸಹ ಸಂಸ್ಕೃತದ ಮಿನಿಮಮ್ ಅನುಷ್ಠುಪ್ ಶ್ಲೋಕದಲ್ಲಿ ಕೇಳಬೇಕು ಅಂತ. ಅನುಷ್ಠುಪ್ ಶ್ಲೋಕ ಅಂದರೆ ಒಂದು ಸಾಲಿನಲ್ಲಿ 8 ಅಕ್ಷರ ಮಿನಿಮಮ್. ಅದಕ್ಕೂ ದೊಡ್ಡ ಶ್ಲೋಕ ಅಲ್ಲ, ನಿನ್ನೆ ಹೇಳಿದ್ದೀನಲ್ಲ ಸೃಗ್ಧರ 21 ಅಕ್ಷರಗಳಿದ್ದು, ಆ ಥರದ್ದಲ್ಲ. ಮಿನಿಮಮ್ ಒಂದು ಅತ್ಯಂತ ಸಣ್ಣದಾದಂಥ ಸಂಸ್ಕೃತ ಶ್ಲೋಕದಲ್ಲಿಯೇ ಯಾಚನೆ ಮಾಡಬೇಕು, ಯಾವುದೇ ಯಾಚಕ ಆಗಿರಲಿ ಅವನು ಅಂತ. ಇದು ಭೋಜರಾಜನ ಪ್ಲ್ಯಾನ್ ಹೇಗಿದೆ ನೋಡಿ. ಯಾಕೆಂದರೆ ಅವನು ಸ್ವತಃ ವಿದ್ವಾಂಸನಾಗಿದ್ದ. ಆಯಿತು, ಹೀಗೆ ನಡೀತಾ ಇತ್ತು.
ಆದರೆ ಯಾರು ಹೇಳಿದ ಶ್ಲೋಕದಲ್ಲೂ ಏನೂ ಜೀವಾಳ ಇರ್ತಾ ಇರಲಿಲ್ಲ. ಅವನ ಉದ್ದೇಶ ಯಾವನಾದರೂ ಒಬ್ಬ ಕಾಳಿದಾಸನ ಹತ್ರ ಹೋಗಿ ಅವನ ಹತ್ರ ಕೇಳಿ ಶ್ಲೋಕ ಹೊಸ್ಕೊಂಡು ಬಂದು ಹೇಳಿದರೆ ಇದನ್ನು ನಿನಗೆ ಯಾರು ಹೇಳ್ಕೊಟ್ರು ಅಂತ ಕೇಳಿ ಪತ್ತೆ ಹಚ್ಚೋಣ ಅಂತ. ಹೇಗಿದೆ ನೋಡಿ. ಒಂದು ದಿವಸ ಬಂದ ಒಬ್ಬಾತ. ಬಂದ ತಕ್ಷಣ ಹೇಳ್ತಾನೆ, ಭೋಜನಂ ದೇಹಿ ರಾಜೇಂದ್ರ. ಅರ್ಥ ಆಗತ್ತೆ. ಭೋಜನಂ ದೇಹಿ ರಾಜೇಂದ್ರ ಘೃತ ಸೂಪ ಸಮನ್ವಿತಂ. ಘೃತ ಅಂದರೆ ತುಪ್ಪ, ಅದ್ರ ಮೇಲೆ ಆ ತುಪ್ಪ ಹಾಕು, ಅದ್ರ ಮೇಲೆ ಸೂಪ ತೊವೆ ಅಂದರೆ ತೊವೆ ಮೇಲೆ ತುಪ್ಪ ಹಾಕಿದಂತಹ ಊಟವನ್ನು ಕೊಡಪ್ಪ ನನಗೆ ಅಂದ. ಏನಪ್ಪ ಶ್ಲೋಕ ವಿಚಿತ್ರವಾಗಿದೆಯಲ್ಲ ಅಂದ. ತಕ್ಷಣ ಹೇಳ್ದ ಅವನು, ಇಷ್ಟೇನ ಶ್ಲೋಕ? ಅರ್ಧ ಆಯಿತು, ಪೂರ್ವಾರ್ಧ ಆಯಿತು. ಭೋಜನಂ ದೇಹಿ ರಾಜೇಂದ್ರ 8, ಘೃತ ಸೂಪ ಸಮನ್ವಿತಂ 8, ಪೂರ್ವಾರ್ಧ ಆಯಿತು. ಎಲ್ಲಿ ಉತ್ತರಾರ್ಧ? ತಕ್ಷಣ ಹೇಳ್ದ, ಮಾಹಿಷಂಚ ಶರಚ್ಚಂದ್ರ ಚಂದ್ರಿಕಾ ಧವಳಂ ದಧಿ. ಶರತ್ಕಾಲದ ಚಂದ್ರನಂತೆ ಬಿಳುಪಾಗಿರುವಂತಹ ಎಮ್ಮೆಯ ಮೊಸರನ್ನ ಹಾಕಿದ ಊಟ. ಭೋಜರಾಜ ಹೇಳಿದ, ಪೂರ್ವಾರ್ಧಕ್ಕೆ ಯಾವುದೂ ಕೊಡೋದಿಲ್ಲ ನಿನಗೆ, ಹೋಗು, ಉತ್ತರಾರ್ಧಕ್ಕೆ ಬಹುಮಾನ ಕೊಡ್ತೇನೆ. ಹೇಳಿದೇನು? ಮಾಹಿಷಂಚ ಶರಚ್ಚಂದ್ರ. ಮಹಿಷಿ ಅಂದರೆ ಎಮ್ಮೆ, ಎಮ್ಮೆಗೆ ಸಂಬಂಧಪಟ್ಟಿದ್ದು ಮಾಹಿಷಂ. ನಿನ್ನೆ ಬಂದಿತ್ತಲ್ಲ ಗುಡ ಬೆಲ್ಲ, ಗೌಡ ಬೆಲ್ಲಕ್ಕೆ ಸಂಬಂಧಪಟ್ಟಿದ್ದು ಅಂತ. ಗೌಡ ಅನ್ನ ಅಂತ ಬಂದಿತ್ತು ನಿನ್ನೆ ದಿವಸ. ಸದ್ಯ ಯಾರೋ ಆಮೇಲೆ ಭಟ್ರ ಅನ್ನ ಇನ್ನೊಂದು ಅನ್ನ ಅಂತ ಕೇಳಲಿಲ್ಲ ಹೀಗೆ ಅಂತ. ಗುಡ ಸಂಬಂಧವಾದ ಅನ್ನ. ಹಾಗೆ ಮಾಹಿಷಂಚ ಶರಚ್ಚಂದ್ರ ಅಂದರೆ ಆ ಎಮ್ಮೆಯ ಮೊಸರು, ಅದಕ್ಕೊಂದು ಉಪಮಾನ ದೃಷ್ಟಾಂತ. ಹೇಗೆ ಕೇಳಿದರೆ, ಶರತ್ಕಾಲದ ಚಂದ್ರ ಎಷ್ಟು ಶುಭ್ರವೋ ಅಷ್ಟು ಶುಭ್ರವಾಗಿರಬೇಕು. ಹಸುವಿನ ಮೊಸರು ಎಮ್ಮೆಯ ಮೊಸರಿನಷ್ಟು ಬೆಳುಪಲ್ಲ, ಅದು ಕ್ರೀಮ್ ಕಲರ್ ಅಲ್ವಾ. ಎಮ್ಮೆಯ ಮೊಸರು ಅಷ್ಟು ಬೆಳುಪಾಗಿರುತ್ತದೆ. ಆಗ ಅದರಷ್ಟು ಆ ಮೊಸರು ಎಷ್ಟು ಬೆಳುಪಾಗಿರ್ಬೇಕು ಅಂದರೆ ಶರತ್ಕಾಲದ ಚಂದ್ರನಷ್ಟು ಬೆಳುಪಾಗಿರ್ಬೇಕು. ಮಾಹಿಷಂಚ ಶರಚ್ಚಂದ್ರ ಚಂದ್ರಿಕಾ ಧವಳಂ ದಧಿ. 2 ಸಲ ಶಬ್ದ ಪ್ರಯೋಗ ಮಾಡದ ನೋಡಿದ್ದು, ಉಪಮಾನ ಕೊಟ್ಟು ತಕ್ಷಣ ಭೋಜನಕ್ಕೆ ಗೊತ್ತಾಯ್ತು, ವಾಹ್ ಇಲ್ಲೇ ಇದೆ ಬೀಜ ಅಂತ. ಬಹುಮಾನ ಡಿಕ್ಲೇರ್ ಮಾಡ್ದ, ಅವನಿಗೆ ಕೊಟ್ಟ. ಕರೆದು ಹೇಳ್ದ, ಉತ್ತರಾರ್ಧ ಯಾರು ಹೇಳಿಕೊಟ್ರು ನಿನಗೆ? ಇದು ನಿಂದಲ್ಲ, ನಿಂದು ಯಾವುದೋ ನನಗೆ ಗೊತ್ತಾಯ್ತು, ಪೂರ್ವಾರ್ಧ ಮಾತ್ರ ನಿಂದು ಅಂತ. ಭೋಜನಂ ದೇಹಿ ರಾಜೇಂದ್ರ ಘೃತಸೂಪ ಸಮನ್ವಿತಂ ಆ ಮಾಹಿಷಂಚ ಶರಚ್ಚಂದ್ರ ಚಂದ್ರಿಕಾ ಧವಳಂ ದಧಿ ಅಂತ. ಆಗ ಅವನು ಪ್ರಾಮಾಣಿಕವಾಗಿ ಬಾಯ್ಬಿಟ್ಟ. ನಿಮ್ಮ ಹತ್ರ ಏನಾರು ಕೇಳಬೇಕು ಅಂದರೆ ಸಂಸದ ಶ್ಲೋಕ ಕಟ್ಟೇ ಹೇಳಬೇಕು ಅಂತ ಡಂಗುರ ಸಾರಿಸ್ಬಿಟ್ಟಿದ್ದೀರಿ. 3 ದಿವಸದಿಂದ ಉಪವಾಸ ಬಿದ್ದಿದ್ದೇನೆ, ಶ್ಲೋಕ ಕಟ್ಟುವ ಸಾಮರ್ಥ್ಯ ಇಲ್ಲ. ಈ ಧಾರಾನಗರದ ಪಕ್ಕದಲ್ಲಿರುವಂತಹ ಹಳ್ಳಿಯವನು ನಾನು. ಬೀದಿಯಲ್ಲಿ ಇಷ್ಟನ್ನೇ ಹೇಳ್ಕೊಂಡು ಓಡಾಡ್ತಾ ಇದ್ದೆ. ಏನು ಅಂದರೆ, ಭೋಜನಂ ದೇಹಿ ರಾಜೇಂದ್ರ ಘೃತಸೂಪ ಸಮನ್ವಿತಂ, ಭೋಜನಂ ದೇಹಿ ರಾಜೇಂದ್ರ ಘೃತಸೂಪ ಸಮನ್ವಿತ. ಇದೇ ನನ್ನ ಜಪ 3 ದಿವಸದಿಂದ. ಮುಂದಕ್ಕೆ ಯಾವ ಸಾಲು ಯಾವ ಶಬ್ದವೂ ನನ್ನ ಹತ್ರ ಹೇಳೋಕ್ಕಾಗ್ತಾ ಇರಲಿಲ್ಲ. ಹಾಗೇ ಬರ್ತಾ ಇದ್ದಾಗ ಒಂದು ಮನೆಯಿಂದ ಬಂತು ನೋಡಿ ಒಂದು ಶಬ್ದ, ಪುಂಖಾನುಪುಂಖವಾಗಿ. ಏನು ಅಂದರೆ, ಮಾಹಿಷಂಚ ಶರಚ್ಚಂದ್ರ ಚಂದ್ರಿಕಾ ಧವಳಂ ದಧಿ ಅಂತ. ಹಾಗೆ ಬರ್ಕೊಬಿಟ್ಟೆ, ಇದಕ್ಕೆ ಸೇರಿಸಿದೆ, ಹೇಳಿಬಿಟ್ಟೆ. ಭೋಜ ಹೇಳಿದ, ಆ ಮನೆ ತೋರಿಸು ನನಗೆ. ಹೋಗಿ ನೋಡಿದರೆ ಪರಮಾತ್ಮ ಧ್ಯಾನದಲ್ಲಿ ಮಗ್ನನಾಗ್ಬಿಡ್ತಾನೆ, ಜಗನ್ಮಾತೆ ಆರಾಧನೆಯಲ್ಲಿ. ಭೋಜ ಕಾದು ಕುಳಿತು ಅವನನ್ನು ಎಚ್ಚರಿಸಿ ಕರ್ಕೊಂಡು ಬಂದ. ಆಮೇಲೆ ಹೇಗೆ ಅಂತ ಯಾಕೆ ಹೇಳೋದಕ್ಕೆ ಕೇಳಿದರೆ, ಆ ಉಪಮಾನ ಒಂದು ಸಾಮಾನ್ಯ ಕಾವ್ಯದಲ್ಲೂ ಸಹ ಅರ್ಥ ಆಗೋದಕ್ಕೆ ಅಂತ ಇದನ್ನೆಲ್ಲ ಕವಿಗಳು ಬಳಸ್ತಾರೆ. ಹಾಗೆ ಜಗನ್ಮಾತೆ ಎಷ್ಟು ಶುಕ್ಲವರ್ಣದವಳು ಅಂತ ಕೇಳಿದರೆ, ಚಂದ್ರವತ್ ಅತಿ ಸ್ವಚ್ಛ. ಹೀಗೆ ಅವಳ ಬಣ್ಣ ಅಷ್ಟು ಶುಭ್ರವಾದಂಥದ್ದು. ಅದಾದ ಮೇಲೆ ಮುಂದಿನ ನಾಮ ಷಡಾನನ. ಆನನ ಅಂದರೆ ಮುಖ, ಷಟ್ ಅಂದರೆ 6, ಷಟ್ ಆನನ ಷಡಾನನ. ಅದು ಸಂಧಿಯಾಗಿ ಟಕಾರಕ್ಕೆ ಡಕಾರ ಬಂದು ಷಡಾನನ ಅಂತ ಆಗ್ತದೆ. ವಕ್ತ್ರಂ ಷಟ್ಕಂ ದಧಾನ ಅಂತ ತಂತ್ರಶಾಸ್ತ್ರದ ಪೂರಕವಾದಂಥ ಮಾತು ಈ ನಾಮಕ್ಕೆ. ಶಾಸ್ತ್ರ ಹೇಳಿದೆ ಹೇಗೆ ಅಂತ ಹೇಳಿದ್ದೇನೆ, ಒಂದು ಪಂಚಭೂತಗಳು 5 ಪ್ಲಸ್ ಮನಸ್ಸಿನ ಅಭಿಮಾನಿ ದೇವತೆಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ
ಅವಳು 6 ಮುಖಗಳಿಂದ ಕೂಡಿದ್ದಾಳೆ. ಅದಾದ ಮೇಲೆ ಮುಂದಿನ ನಾಮ ಮಜ್ಜಾಸಂಸ್ಥಾ ಅಂತ. ಮಜ್ಜಾಸಂಸ್ಥಾ, ಮಜ್ಜೆಯಲ್ಲಿ ಇರುವವಳು. ಅಂದರೆ ಮಜ್ಜೆ ಅಂದರೆ ಏನು? ಮಜ್ಜೆಯ ಅಭಿಮಾನಿ ಅಂದರೆ ಬೋನ್ ಮ್ಯಾರೋಸ್. ಮಜ್ಜ ಅಂದರೆ ಬೋನ್ ಮ್ಯಾರೋಸ್. ಅದರಲ್ಲಿ ಅವಳಿಗೆ ಅಭಿಮಾನ. ಅಂದರೆ ಅದರ ವಿಶೇಷವಾದಂತಹ ಆ ವ್ಯವಸ್ಥೆ ಜಗನ್ಮಾತೆ ಅನುಗ್ರಹದಿಂದ ಆಗ್ತಾ ಇರುತ್ತೆ ಎನ್ನುವಂಥ ಹಿನ್ನೆಲೆಯಲ್ಲಿ ಮಜ್ಜಾಸಂಸ್ಥಾ ಎನ್ನುವಂಥದ್ದು. ಇದನ್ನು ಕೇಳಿದಾಗ ನಿಮ್ಮ ಸಂಶಯ ಬಂದುಬಿಡ್ತದೆ, ಇದು ಯಾವುದೋ ಹೊಸ ಸಂಸ್ಥೆ ಹೆಸರು ಕೇಳ್ತಾ ಇದ್ದೇವಲ್ಲ, ಇದು ಯಾವ ಹೊಸ ಸಂಸ್ಥೆ ಅಂದರೆ ಇದು ಮಜ್ಜಾಸಂಸ್ಥಾ ಅಂದರೆ ಮಜ್ಜೆಯಲ್ಲಿ ಅಭಿಮಾನ ಉಳ್ಳವಳು ಅನ್ನೋದಷ್ಟೇ ಅರ್ಥ ಅದಕ್ಕೆ. ಹೀಗೆ ಅಂತ. ಅದಾದ ಮೇಲೆ 525ನೇ ನಾಮಕ್ಕೆ ಹೋಗೋಣ. ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ. ಹಂಸವತಿ ಮೊದಲಾದಂಥ ಶಕ್ತಿಗಳಿಂದ ಕೂಡಿರುವವಳು. ಹಂಸವತಿ ಅಂದರೆ ಹಮ್ ಅಂತ, ಹಕಾರ ಅಂತ ಅರ್ಥ. ಹಮ್ ಅನ್ನೋದು ಇಟ್ಸ್ ಅಬ್ರಿವೇಷನ್ ಆಫ್ ಹಂಸವತಿ. ಹಾಗೇನೆ ಕ್ಷಮಾವತಿ, ಕ್ಷ ಇಟ್ಸ್ ಅಬ್ರಿವೇಷನ್ ಆಫ್ ಕ್ಷಮಾವತಿ ಅಂತ. ಈ 2 ಶಕ್ತಿಗಳಿಂದ ಕೂಡಿದವಳು. ಅದು ಮೇಲ್ನೋಟಕ್ಕೆ ಅರ್ಥ ಆಗದೇ ಇರಲಿ ಅಂಥೇಳಿ ಆ ಶಬ್ದಗಳ ಜೊತೆಗೆ ಬೀಜಾಕ್ಷರಗಳನ್ನು ಸೇರಿಸಿ ಸುಂದರವಾದ ಹೆಸರನ್ನು ಮಾಡಿ ನಮ್ಮ ಮುಂದೆ ಇಟ್ಬಿಟ್ಟಿದ್ದಾರೆ. ನಾವು ಆ ಹೆಸರನ್ನೇ ನೋಡ್ಕೊಂಡು ಏನು ಚೆನ್ನಾಗಿದೆ ಅಂತ ಬೀಜಾಕ್ಷರ ಮರೆತು ಬಿಡ್ತೇವೆ. ಹೀಗೆ ಅಂತ ಯಾವಾಗಲೂ ಅಷ್ಟೇ. ನಾವು ಏನು ಮಾಡ್ತೇವೆ ಕೇಳಿದರೆ, ಸಾಲಿಗ್ರಾಮವನ್ನು ಬಂಗಾರದ ಕರಂಡಕದಲ್ಲಿ ಹಾಕಿ ಆಹಾ ಏನು ಚೆನ್ನಾಗಿದೆ ಈ ಕರಂಡಕ ಅಂತ ಸಾಲಿಗ್ರಾಮ ನೋಡಲಿಕ್ಕೆ ಹೋಗೋದಿಲ್ಲ ನಾವು, ಅಲ್ವಾ? ನಮಗೆ ಹೊರಗಡೆಯಿಂದ ದೇವರ ಅಲಂಕಾರ ತುಂಬ ಚೆನ್ನಾಗಿದ್ದರೆ ಆಯಿತು ಅಷ್ಟೇ. ಒಳಗಡೆ ಅದು ಏನಿದೆ ನಮಗೇನೋ ಬೇಕಾಗಿಲ್ಲ. ಹೀಗೆ ಜಗನ್ಮಾತೆ ಹಂಸವತಿ ಕ್ಷಮಾವತಿ ಅಂದರೆ ಹಮ್ ಮತ್ತು ಕ್ಷಮ್ ಎನ್ನುವಂತಹ ಈ 2 ದಳಗಳಲ್ಲಿರುವಂತಹ ಬೀಜಾಕ್ಷರಗಳು ಅಂತ. ಭೂಮಧ್ಯ ದ್ವಿದಳ ಕಮಲದಲ್ಲಿ ಇರುವಂತಹದ್ದು. ಅದನ್ನು ಶಾಸ್ತ್ರ ಈ ರೀತಿಯಾಗಿ ಕರೆದಿದೆ. ಶಾಸ್ತ್ರ ಮೀನ್ಸ್ ತಂತ್ರಶಾಸ್ತ್ರ ಹೀಗೆ ಅಂತ. ಅಷ್ಟಾದ ಮೇಲೆ ಮತ್ತೆ ಮುಂದಿನ ನಾಮ ಹರಿದ್ರಾನ್ನೈಕ ರಸಿಕ. ಹರಿದ್ರಾನ್ನದಲ್ಲಿ ಅಭಿರುಚಿ ಇರುವವಳು. ಹರಿದ್ರಾನ್ನ ಅಂದರೆ ಏನು? ಅರಿಶಿನದ ಅನ್ನ. ಯಾಕೆಂದರೆ ನಿಮ್ಗೆ ಗೊತ್ತು ಹರಿದ್ರ ಅಂದರೆ ಅರಿಶಿನ ಅಂತ. ಯಾಕೆಂದರೆ ಹೇಳ್ತೀರಾ ಪೂಜೆ ಮಾಡೋಕ್ಕೆ ಹರಿದ್ರ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಅಂತ. ಹಾಗಾಗಿ ಗೊತ್ತು ನಮಗೆ ಹರಿದ್ರ ಅಂದರೆ ಅರಿಶಿನ ಅಂತ. ಸ್ವಾರಸ್ಯ ಅಂದರೆ ಇಲ್ಲಿ ಹರಿದ್ರ ಅಂದರೆ ಅರಿಶಿನ ಪುಡಿ ಹಾಕಿದ ಅನ್ನ ಅಲ್ಲ. ಆಮೇಲೆ ತುಂಬ ಇಷ್ಟ ಅಂತೇಳಿ ಅನ್ನ ಮಾಡಿಬಿಟ್ಟು ಸ್ವಲ್ಪ ಉದುರಿಸ್ಬಿಟ್ಟು ದೇವಿ ತಲೆ ಮೇಲೆ ಉದುರಿಸ್ದಾಗೇನೆ ಅನ್ನಕ್ಕೂ ಉದುರಿಸ್ಬಿಟ್ಟು ಕೊಟ್ಬಿಟ್ರೆ 2 ಆಯ್ತಾ ಇಲ್ವಾ ಹೀಗೆ ಅಂತ. ಬಹಳಷ್ಟು ದಿವಸದಿಂದ ಸ್ಟೋರ್ ಆದಂತಹ ಅರಿಶಿನ ಪುಡಿ ಖಾಲಿ ಆದ ಪುಣ್ಯ ಬಂತು ನಮಗೆ. ಆ ಅರ್ಥ ಅಲ್ಲ. ಹಾಗಿದ್ರೆ ವರ್ಣ ಮಾತ್ರ ಸಾಮ್ಯ, ಅದರ ಬಣ್ಣ ಮಾತ್ರ ಸಾಮ್ಯ. ಹಾಗಂದ್ರೆ ಏನು ಅಂತಂದರೆ ಇಲ್ಲಿ ಅದಕ್ಕೆ ಅರ್ಥ ಕೇಸರಿ ಕುಸುಮ ಮಿಶ್ರಿತವಾದ ಅನ್ನ. ಕೇಸರಿ ಬಾತ್ ಅಂತ ಹೇಳ್ತೇವಲ್ಲ, ಆ ಕೇಸರಿ ಬಾತ್ ಅಂದರೆ ತಪ್ಪು ತಿಳ್ಕೊಳ್ಬೇಡಿ. ಬೆಂಗಳೂರಿನಲ್ಲಿ ಕೇಸರಿ ಬಾತ್ ಅಂದರೆ ಗೋಧಿಯ ರವೆಗೆ ಸ್ವಲ್ಪ ಕಲರ್ ಹಾಕಿ ಮಾಡಿಬಿಟ್ರೆ, ಬೇಕಿದ್ರೆ ಮುಚ್ಚೋದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ಹಾಕಿದ್ರೆ ಅದು ಕೇಸರಿ ಭಾತ್. ಹೌದು ತಾನೆ? ಈ ಕೇಸರಿ ಅಲ್ಲ. ಸಾಫ್ರೆನ್ ಕೇಸರಿ ಕುಸುಮ ಉಂಟಲ್ಲ, ಅದೇ ಆಗಬೇಕು ಒರಿಜಿನಲ್. ಅದರೊಳಗೂ ಮತ್ತು ಮೋಸ ಬರುತ್ತೆ. ಜೋಳದ ಕುಂಡಿಗೆ ಬರುತ್ತಲ್ಲ, ಅದರ ಒಳಗಡೆ ಇರುವಂತಹ ಕೇಶ ರೂಪವಂತಹ ಏನಿರ್ತವೆ, ರೇಖಾ ದಾರಗಳಿರ್ತವಲ್ಲ, ಅದನ್ನು ಕಟ್ ಮಾಡಿಯೂ ಅದಕ್ಕೆ ಸ್ವಲ್ಪ ಸೆಂಟ್ ಹಾಕಿ ಕೇಸರಿ ಮಾಡಿಕೊಡೋರು ಬೇಕಾದ ಜನ ಸಿಗ್ತಾರೆ. ಇದಲ್ಲ, ಇದು ಕೇಸರಿ ಭಾಸ. ಹೌದು ತಾನೆ? ಆಗ ಆ ಒರಿಜಿನಲ್ ಕಾಶ್ಮೀರದಲ್ಲಿ ಅಂತ ನಾವೇನು ಹೇಳ್ತೇವಲ್ಲ, ನಮ್ಮ ದೇಶದಲ್ಲಿ ಅಲ್ಲೇ ಅಂತ ಕಾಶ್ಮೀರ ಅಥವಾ ಇನ್ನು ಮತ್ತು ಪುನಃ ಬೇರೆ ಬೇರೆ ಕಡೆಗಳೆಲ್ಲ ಅದು ಬೆಳೆಯುತ್ತೆ. ತುಂಬ ಕಾಸ್ಟ್ಲಿ ಆದಂಥದ್ದು. ಆ ಕೇಸರಿ ಕುಸುಮದಿಂದ ಮಾಡಿದ ಅನ್ನ, ಅದನ್ನು ಮಾಡಲಿಕ್ಕೆ ಬೇರೆ ವಿಧಾನ ಉಂಟು. ಏಕೆಂದರೆ ವಿಶೇಷವಾಗಿ ಮಲೆನಾಡು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನ್ನದ ಕೇಸರಿಯನ್ನು ಮಾಡ್ತಾರೆ. ಅತ್ಯಂತ ರುಚಿಕರವಾದಂಥದ್ದು.
ಮತ್ತು ಜಗನ್ಮಾತೆಯ ಆರಾಧನೆಗೆ ಅದು ಅತ್ಯಂತ ಇಷ್ಟ. ಎರಡು ಕಡೆಗಳಲ್ಲಿ, ಒಂದು ತರ್ಪಣಕ್ಕೂ ಅದನ್ನು ಬಳಸ್ತಾರೆ. ತರ್ಪಣ ಅಂದರೆ ಜಪ ಆದಮೇಲೆ ಜಪ ಸಂಖ್ಯೆಗೆ ತರ್ಪಣ ಇಷ್ಟು ಮಾಡಬೇಕು ಅನ್ನೋದು ಶಾಸ್ತ್ರದ ವ್ಯವಸ್ಥೆ, ಅದರಲ್ಲಿ ಅದನ್ನು ಬಳಸ್ತಾರೆ. ಇನ್ನೊಂದು ಆ ಪಾಯಸ ಅನ್ನದಿಂದ ಹೋಮ ಮಾಡ್ತಾರೆ. ಆಗ ಈ ಕುಸುಮವನ್ನು ಹಾಕಿ ಮಾಡಿದಂತಹ ಕೇಸರಿ ಅನ್ನದಿಂದಲೇ ಅದು ಹೋಮ ನಡಿಬೇಕು. ಪಾಯಸ ಅಂದರೆ ಆರ್ಡಿನರಿ ಪಾಯಸ ಅಲ್ಲ, ಇದೇ ಪಾಯಸ. ಅಷ್ಟು ಹಿನ್ನೆಲೆಯಲ್ಲಿ ಆ ಹರಿದ್ರಾನ್ನೈಕ ರಸಿಕ, ಅಲ್ಲ ಶಬ್ದ ಉಂಟು ಅಲ್ಲಿ, ಹರಿದ್ರಾನ್ನ ಏಕರಸಿಕ, ಜಗನ್ಮಾತೆಗೆ ಈ ಕೇಸರಿ ಅನ್ನ ಅತ್ಯಂತ ಇಷ್ಟ. ತದೇಕ, ಅದು ಒಂದೇ. ನೀವು ಅದು ಒಂದು ಭಕ್ಷ್ಯ ಮಾಡಿದ್ರೆ ಇನ್ನು ಸ್ವಲ್ಪ ಏರುಪೇರು ಆದರೂ ಪರವಾಗಿಲ್ಲ ಅನ್ನೋ ತರಹ, ಅಂದ್ಮಾತ್ರಕ್ಕೆ ಏರುಪೇರು ಮಾಡಬೇಕು ಅಂತಲ್ಲ, ಅಷ್ಟರ ಮಟ್ಟಿಗೆ ಅವಳಿಗೆ ಇಷ್ಟ ಅದು ಅಂತ. ಹಾಗಾಗಿ ಜಗನ್ಮಾತೆಯ ಆರಾಧನೆಯಲ್ಲಿ ಈ ಕೇಸರಿ ಕುಸುಮ ಎನ್ನುವಂಥದ್ದು ಇದ್ದೇ ಇರ್ತದೆ ಎಲ್ಲ ಕಡೆಗೂ ಸಹ. ಅದು ಈ ಕೇಸರಿ ಕುಸುಮ ಮಿಶ್ರಿತವಾದಂಥ ಬರೀ ಅನ್ನ ಅಲ್ಲ, ಸಕ್ಕರೆ ಹಾಕಿ ಮಾಡಬೇಕು, ಅದಕ್ಕೆ ಎಲ್ಲ ರೀತಿಯ ಸೋಪಸ್ಕರಗಳನ್ನು ಹಾಕಿ ಅದು ಅತ್ಯಂತ ಮಧುರವಾದ ಅನ್ನ. ಹಾಗಾಗಿ ಕೇಸರಿ ಕುಸುಮ ಮಿಶ್ರಿತ ಮಧುರ ಅನ್ನ, ಇಷ್ಟರ್ಥ ಅದಕ್ಕೆ. ಇದರೊಳಗೆ ಜಗನ್ಮಾತೆಗೆ ಎಲ್ಲಿಲ್ಲದ ಆಸಕ್ತಿ. ಹಾಗಾಗಿ ದೇವಿಯ ಆರಾಧನೆಯಲ್ಲಿ ಇದು ಇರಲೇಬೇಕು. ನೀವು ಪ್ರಾಯಶಃ ನಾನು ಹೇಳಿದೆ, ಮಲೆನಾಡಲ್ಲಿ ಶೃಂಗೇರಿ ಈ ಕಡೆ ಹೋದಾಗ ಅಲ್ಲಿ ಅದನ್ನು ಮಾಡ್ತಾರೆ. ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲೂ ಕೆಲವು ಕಡೆಗೆ ಉಂಟು. ಅದ್ರ ಬಿಟ್ಟರೆ ಸಾಮಾನ್ಯವಾಗಿ ಈ ಹಳೆ ಮೈಸೂರು ಪ್ರಾಂತಗಳಲ್ಲಿ ಅಲ್ಲಿಂದ ಬಂದವರಿದ್ದರೆ ಅದನ್ನು ಪ್ರಾಮಾಣಿಕ ಮಾಡಲಿಕ್ಕೆ ಗೊತ್ತಿರುತ್ತೆ. ಇಲ್ಲಿಯವರಿಗೆ ಪ್ರಾಯಶಃ ಅದು ಗೊತ್ತಿಲ್ಲ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಂತ ತಪ್ಪು ತಿಳ್ಕೊಳ್ಬೇಡಿ, ಗೊತ್ತಿಲ್ಲ ಅಂತ ಭಾವಿಸ್ತಾ ಇದ್ದೇನೆ ನಾನು ಅಷ್ಟೇ ಅಂತ. ನಾನು ಅಂದ್ಕೊಂಡಿದ್ದು ತಪ್ಪಾಗಿದ್ದರೂ ಇರ್ಬೋದು, ಯಾರಾದರೂ ಅದನ್ನು ಅಭ್ಯಾಸ ಮಾಡಿರ್ಬೋದು. ಏಕೆಂದರೆ ನವರಾತ್ರಿಗಳಲ್ಲಿ ಎಷ್ಟೋ ಜನ ಅದನ್ನು ವಿಶೇಷವಾಗಿ ತಾಯಿಗೆ ನೈವೇದ್ಯ ಮಾಡುವಂತಹ ಒಂದು ಶಿಷ್ಟಾಚಾರವನ್ನು ಸಹ ಇಟ್ಕೊಂಡಿರ್ತಾರೆ. ಅದು ಅತ್ಯಂತ ಇಷ್ಟವಾದಂಥದ್ದು. ಹಾಗಾಗಿ ಕೇಸರಿ ಭಾತ್ ಅಲ್ಲ, ಕೇಸರಿ ಭಾತ್ ಅಲ್ಲ. ಸಂಸ್ಕೃತದಲ್ಲಿ ಇದೊಂದು ಸ್ವಾರಸ್ಯಕರವಾದಂಥ ಶಬ್ದ. ಈ ಕೆಲವು ಸಲ ಉಪಹಾರ ಮಂದಿರಕ್ಕೆ ಹೋಗಿ ಕೇಸರಿ ಬಾತ್ ಕೊಡ್ರಿ ಅಂತ ಹೇಳ್ತಾರಲ್ಲ, ತಪ್ಪೇನಿಲ್ಲ. ಅಲ್ಲೊಂದು ಶ್ಲೇಷ ಉಂಟು. ಏನು ಅಂದರೆ, ಒಬ್ಬ ಕವಿ ಹೇಳಿದಂತೆ, ಬಾಲ್ಯೇ ವಾರ್ಧಕ್ಯೇ ಚಾಪಿ ಕೇಸರಿ ಭಾತ್ ವಿಶಿಷ್ಯತೆ ಅಂತ. ಬಾಲ್ಯಾವಸ್ಥೆಯಲ್ಲಿ, ವಾರ್ಧಕ್ಯೇ ಚ ಅಪಿ, ವಾರ್ಧಕ್ಯದಲ್ಲಿ, ಈ ಎರಡೂ ಅವಸ್ಥೆಗಳಲ್ಲೂ ಕೇಸರಿ ಭಾತ್ ವಿಶಿಷ್ಯತೆ. ಕೇಸರಿ ಭಾತ್ ಎಲ್ಲರಿಗೂ ಇಷ್ಟ. ಮಕ್ಕಳಿಗೆ ಯಾಕೆ ಇಷ್ಟ? ಯಾಕೆಂದರೆ ತುಂಬ ಸಿಹಿಯಾಗಿರುತ್ತೆ ಅಂತ ಇಷ್ಟ. ಮತ್ತು ವಯಸ್ಸಾದವರಿಗೆ ಯಾಕೆ ಇಷ್ಟ? ಹಲ್ಲಿಲ್ಲದೆ ಇದ್ರೂ ತಿನ್ನಬಹುದು ಅಂತ ಇಷ್ಟ. ಹಾಗಾಗಿ ಕೇಸರಿ ಭಾತ್ ವಿಶಿಷ್ಯತೆ, ಇದು ನಮ್ಮ ಭಾಷೆಯಲ್ಲಿ ಕೊಟ್ಟ ವಿವರಣೆ. ಅದು ಸಂಸ್ಕೃತದ ಶಬ್ದ ಪದ ನೋಡಿ, ಸಾಲು ಶ್ಲೇಷ, ದ್ವಂದ್ವಾರ್ಥವನ್ನು ಹೇಳುತ್ತೆ ಅದು. ಇದು ಅದರ ಒರಿಜಿನಲ್ ಮೀನಿಂಗ್ ಅಲ್ಲ. ಮೇಲ್ನೋಟಕ್ಕೆ ಈಗ ಅರ್ಥ ಕಾಣುತ್ತೆ, ಇದು ಅದರ ಮೀನಿಂಗ್ ಅಲ್ಲ. ಹಾಗಿದ್ರೆ ಏನು ಅರ್ಥ ಕೇಳಿದರೆ, ಬಾಲ್ಯೇ ವಾರ್ಧಕ್ಯೇ ಚ ಅಪಿ ಕೇಸರಿ ಇಭಾತ್ ವಿಶಿಷ್ಯತೆ. ಇಭ ಅಂದ್ರೆ ಆನೆ, ಕೇಸರಿ ಅಂದರೆ ಸಿಂಹ. ಅಂದರೆ ಸಿಂಹ ಅದು ಬಾಲ್ಯಾವಸ್ಥೆಯಲ್ಲಾದರೂ ಇರಲಿ, ವಾರ್ಧಕಾವಸ್ಥೆಯಲ್ಲಾದರೂ ಇರಲಿ, ಆನೆಯನ್ನು ಅದು ಏನು ಮಾಡುತ್ತೆ? ಬಡ್ದು ಹಾಕತ್ತೆ. ಇದನ್ನು ಹೇಳೋದಕ್ಕೆ ಹೇಳಿದ ಶಬ್ದ ಏನು? ಬಾಲ್ಯೇ ವಾರ್ಧಕ್ಯೇ ಚಾಪಿ ಕೇಸರಿ ಭಾತ್ ವಿಶಿಷ್ಯತೆ. ಕೇಸರಿ ಈ ಭಾತ್ ಸವರ್ಣ ದೀರ್ಘ ಸಂಧಿ ಮಾಡಿದರೆ ಕೇಸರಿ ಭಾತ್ ಆಗ್ಬಿಡ್ತೀವಿ ಅಂತ. ಅಂದರೆ ಆ ಭಾಷೆಯ ಶ್ರೀಮಂತಿಕೆ ಹೇಗಿದೆ. ಇಂಥ ಭಾಷೆಯನ್ನು ನಾವು ದಿನಕ್ಕೆ ಉಪೇಕ್ಷೆ ಮಾಡ್ತಾ ಇದ್ದೇವಲ್ಲ. ಒಂದು ಶಬ್ದವನ್ನು ಪ್ರಯೋಗ ಮಾಡಿದರೆ ಮೈಯೆಲ್ಲ ಕಣ್ಣಾಗಿ ವಿಚಾರ ಮಾಡಬೇಕು ನಾವಿಗೆ ಅಂತ, ಏನೆಲ್ಲ ಒಳಗಡೆ ಸೇರ್ಕೊಂಡಿದೆಯೋ ಹೀಗೆ ಅಂತ. ಕೇಸರಿ ಭಾತ್, ಇಭಾತ್ ಅಂತ ಪದಚ್ಛೇದ ಮಾಡು. ಇಭಾ ಅಂದ್ರೆ ಆನೆ ಅಂತ. ಅಂದರೆ ನಿಮಗೆ ಗೊತ್ತಿರಬೇಕು, ಆನೆ ಯಾವಾಗಲೂ ಸಹ ಮನಗೋದಿಲ್ಲ. ಆನೆ ನಿಂತೇ ಇರುತ್ತೆ, ನಿದ್ದೆ ಮಾಡೋದು ಸಹ ನಿಂತೆ. ಯಾಕೆ ಅಂದರೆ ಅದು ಮಲಗಿದರೆ, ಯಾಕೆ ಹೇಳ್ತಾನೆ ಕವಿ ಈ ಶಬ್ದವನ್ನು ಕೇಳಿದರೆ, ಅದಕ್ಕೆ ಮಲಗಿದ ತಕ್ಷಣ ಸಿಂಹದ ಕನಸು ಬೀಳತ್ತಂತೆ.
ಕನಸು ಬಿದ್ದರೂ ಸಹ ಅದೇನು ಮಾಡ್ತೀವಿ ಅಷ್ಟು ಭಯಗೊಳ್ಳುತ್ತೆ. ಸಿಂಹದ ಮರಿಯೂ ಸಹ ಆನೆಯನ್ನು ಹೆದರಿಸತ್ತೆ ಅಂತ, ಅದಕ್ಕೋಸ್ಕರ ಹೇಳೋದು ಸಿಂಹದ ಮರಿ ಅಂತ. ತನಗಿಂತ ಎಷ್ಟೋ ಹಿರಿದಾದಂಥ ದೊಡ್ಡದಾದಂಥ ಆನೆಯನ್ನು ಹೆದರಿಸ್ತದೆ ಎನ್ನುವಂಥದ್ದೇ ಆ ಮಾತಿನ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಹರಿದ್ರಾನ್ನೈಕರಿಸಿಕ ಕೇಸರಿ ಬಾತ್ ಸಂದರ್ಭ ಬಂದಿದ್ದಕ್ಕೆ ಹೇಳಿದೆ. ಮತ್ತು ಮುಂದಿನ ನಾಮದೊಂದಿಗೆ ಇವತ್ತಿನ ಚಿಂತನೆಯನ್ನು ನಿಲ್ಲಿಸ್ಕೊಳ್ಳೋಣ. ಹಾಕಿನಿ ರೂಪಧಾರಿಣಿ, ಹಾಕಿನಿ ರೂಪವನ್ನು ಧರಿಸಿರುವವಳು. ವಾಟ್ ಎ ಬ್ಯೂಟಿಫುಲ್ ಆದಂಥ ಎಕ್ಸ್ಪ್ಲೇನ್. ಇದನ್ನೆಲ್ಲ ನೋಡಿದಾಗ ಗೊತ್ತಿಲ್ಲದೇ ಅರ್ಥ ಆಗಿಬಿಟ್ರೆ ನಮ್ಮ ಮನಸ್ಸು ನಾಲಿಗೆ ಹೇಳುತ್ತೆ ಲೊಚ್ಚಗುಟ್ಟು ನೀನು ಇವಾಗ ಅಂತ. ಕೆಲವು ಸಲ ಆ ಮನಸ್ಸು ಹೇಳಿ ಸಂಸ್ಕಾರಗೊಂಡ ನಾಲಿಗೆ ಮನಸ್ಸು ಹೇಳುವುದನ್ನು ಕಾಯ್ದೆ ಲೊಚಲೊಚ ಅಂತ ಶಬ್ದ ಮಾಡಿಬಿಡ್ತೀವಿ ಅಂತ. ಯಾಕೆ ಅಂತ ಆಮೇಲೆ ಹೇಳ್ತೇನೆ. ಈ ಜಗನ್ಮಾತೆ ಹೆಸರು ಹಾಕಿನಿ ರೂಪಧಾರಿಣಿ ಅಂತ. ಅವಳ ಹೆಸರು ಹಾಕಿನಿ ಅಂತ ಅಂದರೆ 521ನೇ ನಾಮವಾದಂಥ ಆಜ್ಞಾ ಚಕ್ರಾಬ್ಜ ನಿಲಯ ಎನ್ನುವಂಥ ನಾಮದಿಂದ ಆರಂಭಿಸಿ ಈ ನಾಮದವರೆಗೆ ಒಟ್ಟು 7 ನಾಮಗಳಲ್ಲಿ ವಿವರಿಸಿದ್ದು ಹಾಕಿನಿ ದೇವಿಯ ಸ್ವರೂಪ. ಇಷ್ಟು ಈ ನಾಮದ ಅರ್ಥ. ಯಾಕೆ ಹಾಕಿನಿ ಅಂತಂದರು? ಮೊದಲ ವಿಶುದ್ಧಿ ಚಕ್ರದಲ್ಲಿ ಇರುವಂತಹ ಅವಳ ಪರಿವಾರ ದೇವತೆಗಳ ಹೆಸರು ಒಂದಿತ್ತು. ಏನಿತ್ತು? ಅಮೃತಾದಿ ಶಕ್ತಿ ಸಂವೃತ ಅಲ್ವಾ? ಅಲ್ಲಿ ಪ್ರಾರಂಭ ಆದದ್ದು ಯಾವುದು? ಅಕಾರ. ಇಲ್ಲಿ ಮುಕ್ತಾಯ ಆದದ್ದು ಯಾವುದು? ಹಾಕಿನಿ. ವ್ಯಂಜನಗಳಲ್ಲಿ ಕೊನೆಯ ಅಕ್ಷರ ಹಕಾರ. ಹೌದು ತಾನೆ? ಮತ್ತೆ ಆ ಅ ಮತ್ತು ಹ ಸೇರಿಸಿ ಅನುಸ್ವಾರ ಹಾಕ್ಬಿಡಿ. ಏನಾಯಿತು? ಅಹಂ ಅಂತ ಆಯ್ತು. ಜೀವನನ್ನು ಪರಿಶೋಧಿಸುವಂತಹ ಕ್ರಮಕ್ಕೆ ಕೊಟ್ಟಂತಹದ್ದು ಅದು ಒಂದು. ಅದರ ಜೊತೆಗೆ ಪ್ರಾರಂಭದಲ್ಲಿ ಹೇಳುವಾಗ ಆದ್ಯಕ್ಷರದಿಂದ ಹೇಳಿದರು ಅಮೃತಾದಿ ಮಹಾಶಕ್ತಿ ಅಂತ. ಕೊನೆಯಲ್ಲಿ ಮುಕ್ತಾಯ ಮಾಡುವಾಗ ಕೊನೆಯ ಅಕ್ಷರದಿಂದ ಹೇಳಿದರು. ಸಂಸ್ಕೃತ ಸಾಹಿತ್ಯವನ್ನು ಓದದೆ ಇದರ ಬಗ್ಗೆ ಮಾತನಾಡೋದಲ್ರಿ, ನೋಡುವ ಅಧಿಕಾರ ನಮಗಿಲ್ಲ. ಪರಮೇಶ್ವರನ್ನ ಕೇಳಬೇಕು, ನಿನ್ನ ಜ್ಞಾನದೃಷ್ಟಿಯನ್ನು ನನಗೆ ಕೊಡಪ್ಪ ಅಂತ. ಬೇರೆ ಸಾಹಿತ್ಯದಲ್ಲಿ ಒಂದು ತೋರಿಸ್ರಿ ಇಂಥದ್ದನ್ನು, ಚಾಲೆಂಜ್ ಮಾಡ್ಕೊಳ್ಳಿ ಅಂತ. ಆರಂಭಕ್ಕೆ ಅಕಾರ, ಮುಕ್ತಾಯಕ್ಕೆ ಹಕಾರ. ಅದು ಅಮೃತ, ಮತ್ತೆ ಇದು ಅಹಂ ಎನ್ನುವಂತಹ ಆ ಜೀವಸ್ವರೂಪ. ನೀನು ನಿನ್ನನ್ನು ಸ್ವಚ್ಛ ಮಾಡ್ಕೊಳ್ಬೇಕೋ, ಈ ಚಿಂತನೆ ಮಾಡು ಅಲ್ಲಿಂದ ಇಲ್ಲಿವರೆಗೆ ಎನ್ನುವಂತಹ ಒಂದು ಸಾಂಕೇತಿಕವಾದಂತಹ ಅರ್ಥದ ಹಿನ್ನೆಲೆಯಲ್ಲಿ ಆಕೆಯ ಹೆಸರು ಹಾಕಿನಿ. ಯಾಕೆಂದರೆ ವ್ಯಂಜನಗಳಲ್ಲಿ ಹಕಾರ ಕೊನೆಯದು, ಮುಗಿದಿಲ್ಲ, ಮತ್ತು ಉಂಟು, ನಾಳೆ ಕ್ಷಕಾರ ಉಂಟು, ಆದರೆ ಅದು ಸಂಯುಕ್ತಾಕ್ಷರ. ಈವರೆಗೆ ಬಂದದ್ದು ಗಮನಿಸಬೇಕು. ಎಲ್ಲವೂ ಸಹ ಮೊದಲು 16 ಅಕ್ಷರ, 16 ಸ್ವರಗಳು. ಅದಾದಮೇಲೆ ಬಂದಿದ್ದೆಲ್ಲ ಅದು ವರ್ಗೀಯ ವ್ಯಂಜನೋ ಅವರ್ಗೀಯ ವ್ಯಂಜನೋ, ವ್ಯಂಜನಗಳು ಬಂದುವೆ ಅಷ್ಟೇ ಹೊರತೂ ಸಹ ಸಂಯುಕ್ತಾಕ್ಷರಗಳು ಬಂದಿಲ್ಲ. ಹೌದು ತಾನೇ? ಬಂದಿದ್ದಿದ್ರು ಸಹ ಇಲ್ಲುಂಟು ಹಂಸವತಿ ಕ್ಷಮಾವತಿ ಬಂತಲ್ಲ ಅಂತ ಹೇಳ್ಬೋದು. ಅದು ಉಪಶಕ್ತಿಗಳ ಅಷ್ಟೇ ಹೊರತು ಸಹ ಈ ನಾಮದಲ್ಲಿ ಕೊನೆಗೊಳ್ಳುವ ದೇವಿ ಹೆಸರೇನು? ಹಾಕಿನಿ. ಕ್ಷಾಕಿನಿ ಅಂತ ಹೇಳಲಿಲ್ಲ ನೋಡಿ. ಹಾಗಿದ್ರೆ ಅಲ್ಲಿಂದ ಇಲ್ಲಿಯವರೆಗೂ ಸಹ ಇರುವಂತಹದ್ದು ಅವಳ ರೂಪ ಒಟ್ಟಾರೆ. ಅದು ಏನು, ಎಷ್ಟು, ಎತ್ತ ಅಂತೆಲ್ಲ ನಾಳೆ 6 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆ.